असतो मा सद्गमय तमसो मा ज्योतिर्गमय मृत्योर्मामृतं गमय। ओम शांति शांति शांति। ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಸದ್ಗುರುಗಳಾಗಿರ್ತಕ್ಕಂಥ ಚಾಂಗದೇವರನ್ನ, ಚರಿತ್ರ ನಾಯಕರು, ಸುಮಾರು 10-11 ದಿನಗಳ ಪುರಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಿಶುನಾಳದ ಶರೀಫ ಶಿವಯೋಗಿಗಳನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಅವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 11 ದಿನಗಳ ಕಾಲ ನಿಮಗೆಲ್ಲ ಜ್ಞಾನ ಯಜ್ಞವನ್ನ ನೀಡ್ತಾ, ಜ್ಞಾನ ಪ್ರಸಾದವನ್ನು ನೀಡ್ತಾ ಇರುವಂತ ಶ್ರೀ ಶಿವಶರಣಯ್ಯ ಶಾಸ್ತ್ರಿಗಳು ಚಿಣಂಗೇರಿ ಅವರೇ, ಈ ಸಮಾರಂಭದಲ್ಲಿ ಬಹುಶಃ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ, ನಿಮ್ಮೆಲ್ಲರಿಗೆ ಚಿರಪರಿಚಿತರಾಗಿರ್ತಕ್ಕಂಥ ನಿಮ್ಮೂರಿನಲ್ಲಿ 2 ಭವ್ಯವಾದಂಥ ದೇವಾಲಯವನ್ನು ಕಟ್ಟಿ ನಿಮಗೆಲ್ಲರಿಗೂ ಚಿರಸ್ಮರಣೀಯರಾಗಿರ್ತಕ್ಕಂಥ ಪರಮ ಪೂಜ್ಯರಾದಂಥ ಶ್ರೀ ನಿಂಗರಾಯ ಮುತ್ಯಾವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಸಂಗೀತವನ್ನು ನೀಡ್ತಾ ಇರುವಂತ ಶ್ರೀ ಆನಂದ್ ಗವಾಯಿಗಳವರೇ, ತಬಲಾ ಸಾಥನ್ನು ನೀಡ್ತಾ ಇರುವಂತ ಶ್ರೀ ಮಲ್ಲಿಕಾರ್ಜುನ್ ಅವರೇ, ಈ ದೇವಸ್ಥಾನದಲ್ಲಿ ಪ್ರವಚನವನ್ನು ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ಎಲ್ಲ ದೇವಸ್ಥಾನ ಸಮಿತಿಯ ಹಿರಿಯರೇ, ಸೇರಿರುವಂತ ತಾಯಂದಿರೇ, ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರುವಂತ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹುಶಃ 11 ದಿನಗಳ ಕಾಲ ತಾವೆಲ್ಲ, ಬಹುಶಃ ಇವತ್ತು 9ನೇ ದಿನ ಇರ್ಬೋದು ಅನಿಸ್ತದ ನನಗಿದು, 10ನೇ ದಿನ ಜ್ಞಾನ ಯಜ್ಞದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಇದೊಂದು ಪವಿತ್ರವಾದಂತ ದೇವಾಲಯ. ನೀವು ಇಲ್ಲಿ ಸ್ಥಾಪನೆಯನ್ನು ಮಾಡಿದಂತ ದೇವರು ಯಾರು ಅಂತ ಕೇಳಿದ್ರೆ ಚಾಂಗದೇವರು. ಚಾಂಗದೇವರು ಯಾರು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವೆಲ್ಲ ಇವತ್ತು ನಮ್ಮ ನಿಂಗರಾಯ ಮಹಾರಾಜ್ ಹೇಳ್ತಾ ಇದ್ರು, ಬಹಳ ಜನ ಬರ್ತಿದ್ರಿ, ಇವತ್ತೆಲ್ಲ ಯಮನೂರಿಗೆ ಹೋಗ್ಯಾರ ಅಂತ ಹೇಳಿ. ಯಮನೂರ್ ಅಂತ ಯಾಕೆ ಬಂತು? ಇಲ್ಲಿ ನಿಮ್ಮ ಚರಿತ್ರ ನಾಯಕನಿಗೂ ಯಮನೂರಿಗೂ ಸಂಬಂಧ ಇದೆ, ನಿಮ್ಮ ಚಾಂಗದೇವರಿಗೂ ಯಮನೂರಿಗೂ ಕೂಡ ಸಂಬಂಧ ಇದೆ. ನೀವು ಅದಕ್ಕೆ ಆ ಚಾಂಗದೇವರ ದರ್ಶನಕ್ಕೆ ಯಮನೂರಿಗೆ ಹೋಗಿದ್ದೀರಿ ನೀವು. ಬಹುಶಃ ಈ ಆಧ್ಯಾತ್ಮದ ಪುಟದಲ್ಲಿ ನಾವು ಬಹಳ ಮಂದಿ ಸಂತ ಶರಣರನ್ನ ನೋಡ್ತಾ ಇದ್ದೇವೆ. ನಾವೆಲ್ಲ ಅಂಕಲ್ಗಿ ಅಡವಿ ಸಿದ್ದೇಶ್ವರರ ಬಗ್ಗೆ ಕೇಳ್ತಾ ಇದ್ದೇವೆ. ಅವರು 740 ವರ್ಷ ಬದುಕಿದ್ರಂತವ್ರು, ಅಂಕಲ್ಗಿ ಅಡವಿ ಸಿದ್ದೇಶ್ವರರು. ಗದಗ ಹತ್ರ ಹೊಸಳ್ಳಿ ಅಂತ ಹೇಳಿ ಒಂದು ಊರು ಬರ್ತದೆ. ಆ ಊರಿನಲ್ಲಿ ಒಬ್ಬ ಶಿವಯೋಗಿಗಳಾಗಿ ಹೋದ್ರು. ಅವ್ರು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳಿದ್ರೆ 775 ವರ್ಷ ಬದುಕಿದ್ರು. ಹೀಗೆ ಯೋಗ ಮುಖದಿಂದ ಸಾವಿರ ವರ್ಷವನ್ನು ಬದುಕಿರುವಂತವರನ್ನ ನಾವು ಕಾಣ್ತಾ ಇದ್ದೇವೆ. ಈ ಚಾಂಗದೇವರು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳಿದ್ರೆ 1400 ವರ್ಷ ಬದುಕಿದ್ರು ಅವರು. ಎಷ್ಟು ವರ್ಷ? 1400 ವರ್ಷ ಬದುಕಿದ್ರು.
ಹಾಗೆ ಆ ಯಮನೂರು ಅಂತ ಹೇಳಿ ಅದಕ್ಕೆ ಹೆಸರು ಬರಕ್ ಕಾರಣ ಏನು ಅಂತ ಕೇಳಿದ್ರೆ ಈ ಚಾಂಗದೇವರು. ಯಮ ಅವ್ರ ಪ್ರಾಣ ಒಯ್ಯಾಕ್ ಬರವಂತ. ಯಮ ಪ್ರಾಣ ಒಯ್ಯಾಕ್ ಬಂದಾಗ ಮನುಷ್ಯನಲ್ಲಿ ಷಟ್ಚಕ್ರಗಳು ಅಂತ ಬರ್ತಾವ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ ಅಂತೇಳಿ ಷಟ್ಚಕ್ರಗಳು ಬರ್ತಾವ. ಆ ಚಕ್ರಗಳ ಮೂಲಕ ತಮ್ಮ ಪ್ರಾಣವನ್ನ ಸಹಸ್ರಾರಕ್ಕೆ ಏರಿಸಿ ಕುಂತು ಬಿಡ್ತಿದ್ರು. ಯಮ ಬಂದು ಪಾಶ ಹಾಕವ, ಪಾಶ ಹಾಕಿದಾಗ ಹೊಕ್ಕಿದ್ದಿಲ್ಲ, ಯಮನೊಂದಿಗೆ ಅವ್ರಿಗೆ ಸಾವು ಬರ್ತಿದ್ದಿಲ್ಲ. ಯೋಗ ಮುಖದಿಂದ ಹಿಂಗೆ ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳಿದ್ರೆ 1400 ವರ್ಷ ಬರ್ತಿದ್ರು. ಅಷ್ಟು ಸಲ ತನಗೆ ಯಾವಾಗ ಅವ್ರ ಪ್ರಾಣ ತಗೋಬೇಕನ್ನಿಸ್ತತಿ, ಯಮ ಬಂದು ಅವ್ರ ಪ್ರಾಣ ತಗೊಂಡು ಹೋಗಕ್ಕೆ ಬರವ, ಅವ್ರು ಅದರಿಂದ ತಪ್ಪಿಸ್ತಿದ್ರು. ಹಗಲೆಲ್ಲ ಚಾಂಗದೇವ್ರ ಪ್ರಾಣ ಒಯ್ಯಕ್ಕೆ ಬಂದಂತ ಯಮ ಬಂದಂತ ಊರು ಯಾವ ಊರು ಅಂತ ಕೇಳಿದ್ರೆ ಯಮನ ಊರು, ಯಮನೂರು, ಯಮನೂರು, ಯಮನೂರು ಅಂತ ಹೇಳಿ ಬಂತದ. ಅಲ್ಲಿ ಎಷ್ಟು ಅದ್ಭುತ ಅಂತ ಕೇಳಿದ್ರಿ. ಇವತ್ತು ನೀವೆಲ್ಲ ಹೋಗಿ ಬಂದಿರಿ, ನಿಮ್ಗೆಲ್ಲ ಗೊತ್ತಿದೆ. ಅಲ್ಲೊಂದು ಬೆಣ್ಣೆ ಹಳ್ಳ ಹರಿತದೆ. ಆ ಬೆಣ್ಣೆ ಹಳ್ಳದಲ್ಲಿ ಅರ್ಧ ಕಡೆ ನೀರ್ ಏನಿದೆ ಅಂತ ಕೇಳಿ 1 ಕಿಲೋಮೀಟರ್ ಹಿಂದ್ಕೋಗ್ಬಿಟ್ರೆ ಉಪ್ಪಿದೆ, 1 ಕಿಲೋಮೀಟರ್ ಮುಂದಕ್ಕೆ ಬರ್ರಿ ಅದು ಸಿಹಿ ಇದೆ ನೀರು. ಲಕ್ಷ ಗಂಟ್ಲೆ ಜನ ಮುಳುಗಿ ಹೇಳ್ತಾರ ಆ ನೀರಾಗ. ಬಾಳ ಗಲೀಜಿರ್ತದ ನೀರು. ಆ ನೀರಿನಲ್ಲಿ ಯಾರ್ಯಾರು ಮುಳುಗಿ ಹೇಳ್ತಾರಲ್ಲ, ಚರ್ಮ ರೋಗ ಯಾರ್ಯಾರು ಇರ್ತಾವಲ್ಲ ಎಲ್ಲ ಹೋಗ್ತದೆ, ಎಲ್ಲ ಹೋಗ್ತದೆ. ಇದು ಚಾಂಗದೇವರ ಮಹಿಮೆ. ಇನ್ನೊಂದಿಷ್ಟು ಅವ್ರ ಬಗ್ಗೆ ಹೇಳಬೇಕು ಅಂತ ಕೇಳಿದ್ರೆ, ಒಮ್ಮೆ ಚಾಂಗದೇವರು ಯಾವಾಗ್ಲೂ ಹುಲಿ ಮೇಲೆ ಅಡ್ಡಾಡ್ತಾ ಇದ್ರು. ಹುಲಿ ಮ್ಯಾಗ ಅಡ್ಡಾಡವ್ರು. ನಾ ಹುಲಿ ಮೇಲೆ ಅಡ್ಡಾಡ್ತೀನಿ ಅಂತ ಹೇಳಿ ಅವ್ರಿಗೆ ಭಾವ ಇತ್ತು, ಮನುಷ್ಯಾಗಿರ್ತದಲ್ಲ ಒಳಗೆ. ಅಹಂಕಾರ ಅಂತಾರ ನೋಡ್ರಿ, ಗರ್ವ, ಇಗೋಯಿಸಮ್, ಅಹಂಕಾರ ಅಂತಾರ. ಅದಕ್ಕೆ ಹುಲಿ ಮ್ಯಾಗ ಅಡ್ಡಾಡ್ತೀನಿ ಅಂತೇಳಿ ಅಹಂಕಾರ ಇತ್ತು. ಇವ್ರು ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರೆ ಹುಲಿ ಮ್ಯಾಗ ಕುತ್ಕೊಂಡು ಯಾರನ್ನ ಭೇಟಿಯಾಗಿ ಹೋದ್ರು ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸಂತ ಜ್ಞಾನೇಶ್ವರರನ್ನ ಭೇಟಿಯಾಗಕ್ಕೆ ಹೋದ್ರು. ಸಂತ ಜ್ಞಾನೇಶ್ವರರು ಎಷ್ಟು ವಯಸ್ಸಿನವರು? ಒಂದು 14ರಿಂದ 16 ವಯಸ್ಸು. ಇಲ್ಲೇನು ಹುಡುಗರು ಕುಂತಾವಲ್ಲ, ಈ ವಯಸ್ಸಿನ ಹುಡುಗರು ಅವರು. ಅವ್ರದೊಂದು ಇತಿಹಾಸ. ಮತ್ತೆ ಜ್ಞಾನೇಶ್ವರದ ಹೇಳ್ಕೊಂತ ಹೊಂಟ್ರೆ ಅವರ ತಂದೆ, ಜ್ಞಾನೇಶ್ವರ ತಂದೆ ಆಳಂದಿ ಅಂತ ಹೇಳಿ ಬರ್ತೈತಿ, ಮಹಾರಾಷ್ಟ್ರದ ಆಳಂದಿ. ಇವತ್ತಿಗೂ ಪಂಡರ್ಪುರಕ್ಕೆ ಲಕ್ಷ ಗಂಟ್ಲೆ ಹೊಕ್ಕಾರ ನೋಡ್ರಿ. ದಿಂಡಿ ಬಾರಿಸ್ಕೊಂತ ಹೋಗಂಗಿಲ್ಲ. ನೀವೆಲ್ಲ ಕೇಳಿರಿ, ದಿಂಡಿಯನ್ನು ಕೇಳಿದಿರಿ. ಲಕ್ಷ ಗಂಟ್ಲೆ ಜನ ಮಹಾರಾಷ್ಟ್ರದ ಮುಖ್ಯ ಮಂತ್ರಿಯನ್ನೇ ಮೊದಲು ಮಾಡ್ಕೊಂಡು ಅಲ್ಲೇ ದಿಂಡಿಯನ್ನು ಬಾರಿಸ್ಕೊಂತ ಹೋಗ್ತಾ ಇರ್ತಾರೆ, ಮೃದಂಗವನ್ನು ಬಾರಿಸ್ತಾ. ಪಾಂಡುರಂಗ ಬಿಟ್ಟಲ, ಪಾಂಡುರಂಗ ಬಿಟ್ಟಲ, ಪಾಂಡುರಂಗ ಬಿಟ್ಟಲ ಅನ್ಕೊಂತ ಹೋಗ್ತಿರ್ತಾರಲ್ಲ, ದಿಂಡಿ ಭಜನೆ ಹೋಗ್ತಾ ಇರ್ತದೆ. ಆ ಆಳಂದಿ, ಮಹಾರಾಷ್ಟ್ರದ ಆಳಂದಿ, ಅಲ್ಲಿ ಸಿದ್ದೋಪಂತ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಲಗ್ನ ಆಗ್ತದೆ. ಲಗ್ನ ಆದ ಬಳಿಕ ಸಂಸಾರದಾಗ ವಿರಾಗತೆ ಬರ್ತದೆ, ಬ್ಯಾಡ ಅನಿಸ್ತದ. ಸಂಸಾರದಾಗ ಹೆಂಡತಿ ಜೊತೆಗೆ ಇರಬಾರ್ದು, ಬ್ಯಾಡ ಅಂತ ಹೇಳಿ ಅನಿಸ್ತದ. ಹೆಂಡತಿ ಬಿಟ್ಟು ದೇಶಾಂತರ ಹೋಗಿ ಕಾಶಿಯೊಳಗೆ ಒಬ್ಬ ಗುರುಗಳ ಕಡೆಯಿಂದ ಏನ್ ತಗೊಂತಾರ ಅಂತ ಕೇಳಿದ್ರೆ ದೀಕ್ಷಾ ತಗೊಂತಾರ, ಸನ್ಯಾಸಿ ದೀಕ್ಷಾ ತಗೊಂತಾರ, ಕಾವಿ ಬಟ್ಟೆ ಹಾಕೊಂತಾರ. ಹೆಂಡತಿಗೆ ಹೇಳಂಗಿಲ್ಲ, ದೀಕ್ಷಾ ತಗೋರಿ, ಸಂಸಾರ ಬಿಡ್ರಿ. ಹೆಂಡತಿ ಒಪ್ಪಿಗೆ ತಗೊಂಡು ದೀಕ್ಷಾ ತಗೋರಿ, ಅದಕ್ಕೆ ಸನ್ಯಾಸ ಅಂತಾರ. ಅಕ್ಕಿ ಒಪ್ಪಿಗೆ ಇಲ್ದ ನೀವು ಸಂಸಾರ ಬ್ಯಾಸರಾಗಿ ತಂದು ಹಾಕಕ್ಕೆ ಬ್ಯಾಸರಾಗಿ ಕಾವಿ ಬಟ್ಟೆ ಹಾಕೊಂಡ್ರ ಅದಕ್ಕೆ ಕಳ್ಳ ಸನ್ಯಾಸಿ ಅಂತಾರ. ಅರ್ಥ ಆಗುತ್ತಲ್ಲ ನಾ ಹೇಳೋದು? ಹಂಗ ಹೋಗಿದ್ರು ಅವ್ರು. ಹೋಗಿ ದೀಕ್ಷಾ ತಗೊಂಡ್ರು, ಕಾವಿ ಬಟ್ಟೆ ಹಾಕೊಂಡ್ರು. ಕಾವಿ ಬಟ್ಟೆ ಹಾಕೊಂಡು ಅಡ್ಡಾಡ್ಕೊಂತ ಎಲ್ಲಿ ಬಂದ್ರು ಅಂತ ಕೇಳಿದ್ರು, ಒಂದು 12 ವರ್ಷ ತಪಸ್ಸು ಮಾಡಿ ಯಾವ ಊರಾಗ ಲಗ್ನಾಗ ಹೆಂಡ್ತಿದ್ಲಲ್ಲ, ಹೆಂಡತಿ ಬಿಟ್ಟು ಹೋಗಿದ್ರಲ್ಲ, ಆ ಊರಿಗೆ ಬಂದ್ರು ಸಂಚಾರ ಮಾಡ್ಕೊಂತ. ಎಲ್ಲಾರು ಜನ ಎಲ್ಲ ನಮಸ್ಕಾರ ಮಾಡಕ್ ಹತ್ತಿದ್ರು. ಯಾರೋ ಹಿಮಾಲಯದಿಂದ, ದೂರದ ಕಾಶಿಯಿಂದ ಒಬ್ಬ ಜ್ಞಾನಿ ಸಂತ ಬಂದಾನಂತ. ಅದಕ್ಕೆ ದರ್ಶನ ತಗೊಂಡು ಬರೋಣ ಅಂತ ಹೇಳಿ ಎಲ್ಲಾರು ಬಂದ್ರು. ಬಂದಾಗ ಅವ್ರ ಹೆಂಡ್ತಿನ ಬಂದ್ಲು. ಆಕಿಗೆ ಚಿಂತೆ ಹತ್ತಿತ್ತು, ನನ್ನ ಗಂಡ ಎಲ್ಲಿ ಹೋದ,
ಏನಾಯ್ತೋ ಏನೋ ಅನ್ನೋದ್ರೊಳಗೆ ಬಂದು ನೋಡ್ತಾಳೆ, ಎದಿ ಭಗಲ್ ಅಂತ ತೆಗಿ. 12 ವರ್ಷ ಗಂಡ ಬಿಟ್ಟು ಹೋಗಿದ್ದ, ಬಂದು ನೋಡ್ತಾಳ ಕಾವಿ ಭಗವಾ ಹಾಕೊಂಡು ಈತ ಈತ ಕುತ್ಕೊಂಡಿರ್ತಾನೆ. ಕುಂತಾಗ ಯಾವೂರು ಏನು, ಹೆಣ್ಮಕ್ಳು ಭಾಳ ಹುಷಾರಿರ್ತಾರೆ, ಯಾವೂರು ಏನು ಎಲ್ಲ ತಕ್ಕೊಂಡು ಆ ಹೆಣ್ಮಗಳು ಎಲ್ಲಿ ಹೋದ್ಲು ಅಂತ ಕೇಳಿದ್ರೆ ಯಾರು ಕಾವಿ ಬಟ್ಟೆ ಹಾಕಿದ್ರಲ್ಲ ಇವ್ರಿಗೆ, ಆ ಗುರುವಿನ ಹತ್ರ ಹೋದ್ಲು ಆಕಿ ಹೆಣ್ಮಗಳು. ಎಷ್ಟು ಹುಷಾರಿದ್ಲು ಅಂತ ಕೇಳಿದ್ರೆ ಅಲ್ಲಿಗೆ ಹೋದ್ಲು. ಆ ಗುರುಗಳು ಕೇಳಿದ್ರು, ನನ್ನ ಗಂಡನ ಕಾವಿ ಹಾಕಂದವ್ರು ಯಾರು, ನನಗೆ ಲಗ್ನ ಆಗ್ಯಾನಿವ, ಲಗ್ನ ಆಗಿ ಬಂದು ನನಗೆ ಹೇಳಾರ್ದ ಬಂದು ಕಾವಿ ಹಾಕೊಂಡಾನೆ, ಇವಾಗ ಯಾಕೆ ಕಾವಿ ಹಾಕಿದ್ರಿ ಅಂತ ಕೇಳಿದ್ದೆ. ಕೇಳಿದಾಗ ಆಶ್ಚರ್ಯ ಆಯ್ತಾ ಗುರುಗಳಿಗೆ. ಕರೆದವ್ರಿಗೆ ಹೇಳಿದ್ರು, ನೋಡಪ್ಪ ನೀ ಏನದಿಯಲ್ಲ ಹೆಂಡತಿಗೆ ಮೋಸ ಮಾಡಿ ಬಂದು ಕಾವಿ ಹಾಕೊಂಡು ಸನ್ಯಾಸಿ ಆಗಿದಿ, ಅದಕ್ಕಿಂತ ಅದು ನಿನ್ ತಪ್ಪಾಗ್ತದೆ. ನೀನ್ ಏನು ಮಾಡು ಅಂತ ಕೇಳಿದ್ರೆ ಕಾವಿ ಬಟ್ಟೆ ತೆಗಿ, ಮತ್ತೆ ನಿನ್ನ ಊರಿಗೆ ಹೋಗು, ಹೆಂಡತಿ ಜೊತೆಗೆ ಸಂಸಾರ ಮಾಡು ಅಂತೇಳಿ ಕಾವಿ ಬಟ್ಟೆ ಕಸ್ಕೊಂಡು ಅವನ ಬಿಳಿ ಬಟ್ಟೆಯನ್ನು ಮತ್ತೆ ತೊಡಿಸಿ ಅವನನ್ನು ಮತ್ತೆ ಎಲ್ಲಿ ಕಳಿಸ್ತಾರಂತ ಕೇಳಿದ್ರೆ ಆಳಂದಿಗೆ ಕಳಿಸ್ತಾರೆ. ಆಳಂದಿಗೆ ಬಂದು ಹೆಂಡತಿ ಜೊತೆಗೆ ಬಾಳೆ ಮಾಡ್ತಾನೆ. ಬಾಳೆ ಮಾಡಿದಾಗ ಅವನಿಗೆ 3 ಗಂಡು 1 ಹೆಣ್ಣು ಮಕ್ಕಳು ಹುಡ್ತಾವ. ಮಕ್ಳು ಕೇಳಾಕತ್ತಿರಲ್ಲ, ಅಮ್ಮ ಸುಮ್ಮನೆ ಕುತ್ಕೋಬೇಕು, ಕಾಲ್ ಮಾಡ್ಸ್ಕೊಂಡು ಕುತ್ಕೋಬೇಕು, ಸುಮ್ಮನೆ ಕುತ್ಕೋರಿ, ಸೀದಾ ಕುತ್ಕೋರಿ, ಲಕ್ಷ ಕೊಟ್ಟು ಕೇಳ್ರಿ. 3 ಗಂಡು 1 ಹೆಣ್ಣು ಹುಡ್ತು. 1ನೇ ಹುಡುಗನೇ ಜ್ಞಾನೇಶ್ವರ, 2ನೇ ಹುಡುಗ ಸೋಪಾನ್ ದೇವ್, 3ನೇದವ ನಿವೃತ್ತಿನಾಥ, 1 ಹೆಣ್ಣು ಸಕುಬಾಯಿ ಅಂತ ಹಿಂಗ್ 4 ಹುಟ್ಟಿದ್ರಲ್ಲ. ಹುಟ್ಟಿದ ಕೂಡ್ಲೆ ಏನಾಯ್ತು ಅಂತ ಕೇಳಿದ್ರೆ ಸಮಾಜದಾಗ ಅನ್ನಕತ್ತಿದ್ರು ಜನ ಎಲ್ಲ, ಸನ್ಯಾಸಿ ಮಕ್ಕಳು ಹಾದ್ರಕ್ಕೆ ಹುಟ್ಟಿದೀವ ಮಕ್ಕಳು ಅಂತ ಹೆಸರಿಟ್ರು. ಅರ್ಥ ಆಗುತ್ತಲ್ಲ ನಾನು ಹೇಳೋದು? ಅರ್ಥ ಆಗತ್ತೈತೆ ಅನಿಸ್ತೈತಿ ನನಗೆ. ಸನ್ಯಾಸಿ ಹುಟ್ಟಿದ ಮಕ್ಕಳು ಇವ್ರನ್ನ ಸಮಾಜದಿಂದ ಹೊರಗೆ ಹಾಕ್ಬೇಕಂತ ಕುಲದಿಂದ ಹೊರಗಿಡ್ತಾರೆ. ಕುಲದಿಂದ ಹೊರಗಿಟ್ಟಾಗಿ ಸಿದ್ದೋಪಂತನ ಹೆಂಡತಿಗೆ ಬಹಳ ನೋವಾಗ್ತದೆ. ಹೋಗಿ ಸಮಾಜದಾಗ ಕ್ಷಮಾ ಬೇಡ್ತಾರೆ. ಏನ್ ಮಾಡೋನು, ನಾ ತಪ್ಪು ಮಾಡಿದ್ದೆ, ತಪ್ಪು ಮಾಡಿ ಆದ್ರೂ ಬಂದು ಗುರುಗಳು ಆಜ್ಞೆಯನ್ನು ಮೀರ್ಲಾರ್ದಕ್ಕೆ ನಾ ಹಿಂಗ್ ಮಾಡೀನಿ, ನನ್ ತಪ್ಪನ್ನು ಕ್ಷಮಾ ಮಾಡಿ ಅಂದಾಗ ಅವ್ರು ಒಪ್ಕೊಳ್ಳಲ್ಲ. ಬ್ರಾಹ್ಮಣರೆಲ್ಲಾರು ಒಪ್ಕೊಳ್ಳಾರ್ದ ಮತ್ತು ಹೊರಗಿಡ್ತಾರೆ. ಇದಕ್ಕೆ ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ, ನಾ ಅನುಭವಿಸ್ತೀನಿ ಅಂತೇಳಿ ಸಿದ್ದೋಪಂತ ಹೇಳ್ದಾಗತ್ತಾರ. ಇದಕ್ಕೆ ಏನು ಶಿಕ್ಷೆ ಅಂತ ಕೇಳಿದ್ರೆ, ನೀನು ಹೋಗಿ ಹೆಂಗೆ ಬಂದೂರ್ವಾಡದ ಮುಂದೆ ಹೊಳಿ ಐತಲ್ಲಿ, ಆ ಹೊಳ್ಯಾಗ ಮುಳುಗಿ 2 ಗಂಡ ಹೆಂಡತಿ ಪ್ರಾಣ ಬಿಡಬೇಕು ಅಂತೇಳಿ ಶಿಕ್ಷೆ ಕೊಡ್ತಾರ. ಇವ್ರಿಬ್ರು ಹೋಗಿ ಗಂಡ ಹೆಂಡತಿ ಹೊಳಿ ಹಾರ್ತಾರ, ಪ್ರಾಣ ಬಿಡ್ತಾರ. ಅವಾಗ ಈ 3-4 ಮಕ್ಳಿದ್ದಲ್ಲ, ಇವು ಎಲ್ಲ ಅನಾಥರಾಕ್ಕಾರ. ಈ ಮಕ್ಳು ಮುಂದೆ ಎಷ್ಟು ದೊಡ್ಡವ್ರು ಆಕ್ಕಾರ ಅಂತ ಕೇಳಿದ್ರೆ ಮಹಾನ್ ಜ್ಞಾನಿ ಆಕ್ಕಾರ. ಜ್ಞಾನಿಯಾಗಿ ಸಣ್ಣ ಹುಡುಗ ಇವತ್ತು ಮಹಾರಾಷ್ಟ್ರದ ಮನೆಯಲ್ಲಿ ಜ್ಞಾನೇಶ್ವರಿಯನ್ನು ಓದ್ತಾರಲ್ಲ, ಆ ಜ್ಞಾನೇಶ್ವರಿಯನ್ನು ಬರೆದಂಥವ್ರೆ ಜ್ಞಾನೇಶ್ವರರು. ಅವ್ರ ಜ್ಞಾನವನ್ನ ಕೇಳಿ ಅವ್ರನ್ನ ಕಾಣ್ಲಿಕ್ಕೆ ಯಾರು ಹೋಗ್ತಾರಂತ ಕೇಳಿದ್ರೆ ನಿಮ್ಮ ಚಾಂಗದೇವ ಹುಲಿಯನ್ನ ಹತ್ಕೊಂಡು ಹೋಗ್ತಾರ. ಹುಲಿಯನ್ನು ಹತ್ಕೊಂಡು ಹೋದಾಗ ಅವ್ರು 4 ಮಂದಿ ಇರ್ತಾರಲ್ಲ, ಜ್ಞಾನದೇವ್, ಸೋಪಾನ್ ದೇವ್, ನಿವೃತ್ತಿನಾಥ, ಸಕುಬಾಯಿ ಒಂದು ಗಾಡಿ ಮೇಲೆ ಕುತ್ಕೊಂಡಿರ್ತಾರೆ, ಹಾಳು ಗಾಡಿ ಮೇಲೆ ಕುತ್ಕೊಂಡಿರ್ತಾರೆ. ಈತ ಹುಲಿ ಹತ್ಕೊಂಡು ಹೋಗ್ತಾರ ಚಾಂಗದೇವ. ಹೋದಾಗ ನನ್ನಂಗ ಹುಲಿ ಮೇಲೆ ಮೆರೆಯವ್ರು ಯಾರು ಇಲ್ಲ, ಹುಲಿ ಹತ್ಕೊಂಡು ಮೆರೆಯವ್ರು ಯಾರು ಇಲ್ಲ ಅಂತ ಹೇಳಿ ಚಾಂಗದೇವ ಅಹಂಕಾರದಿಂದ ಹೋಗುವಂತ ಸಂದರ್ಭದಲ್ಲಿ ಜ್ಞಾನದೇವ ಏನ್ ಮಾಡ್ದ ತಿಳ್ಕೊಂಡು ಆ ಗಾಡಿ ಮೇಲೆ ಏನ್ ಕುಂತಿದ್ರಲ್ಲ, ಆ ಗಾಡಿಗೆ ಹೊಡಿತಾನ ಕೈಲಿ ಹೊಡೆದು, ನಡಿಯೋ ಮುಂದ ಅಂತಾನ. ಆ ಗಾಡಿ ಹುಲಿಕಿನ ಮುಂದೆ ಇವ್ರು ಕರ್ಕೊಂಡು ಹೋಗಾಕತ್ತತಿ. ಇವ ಅಲ್ಲಿ ಎದುರು ಬೆಟ್ಟಕ್ಕಾರ ಇಬ್ರು ಹೋಗಿ, ನೀವು ನೋಡಿರ್ಬೇಕು ಆ ಚಿತ್ರ ಇದೆ, ಹುಲಿ ಹೊಕ್ಕಾರ. ಹೋದಾಗ ಅಲ್ಲಿ ಆ ಜ್ಞಾನದೇವರ ಆ ವೈಭವವನ್ನ ಒಂದು ಪ್ರಾಣಿ ಮೇಲೆ ಬರ್ಬೋದು, ಏನ್ ದೊಡ್ಡಾಗದ್ದಲ್ಲ ಹುಲಿ ಮೇಲೆ ಬರೋದು. ನಪುಂಸಕಲಿಂಗವಾಗಿರ್ತಕ್ಕಂಥ ಮಾತನಾಡ್ಲಾರ್ದಂತ ಗೋಡಿ ಮೇಲೆ ಬರ್ಬೇಕಲ್ಲದು ದೊಡ್ಡ ತಪಸ್ಸು ಅಂತೇಳಿ ತಿಳ್ಕೊಂಡು ಚಾಂಗದೇವ ಏನಾಕಾರ ಅಂತ ಕೇಳಿದ್ರೆ ಜ್ಞಾನದೇವರಿಗೆ
ನೀನ್ ಇನ್ ಮೇಲೆ ನನಗೆ ಗುರು ಇದ್ದಂಗಪ್ಪ. ನೀನ್ ನನಗೆ ಬಹಳ ದೊಡ್ಡವದಿ, ವಯಸ್ಸಿನಿಂದ ಸಣ್ಣವ ಇದ್ರೇನು, ಪ್ರಾಯಂ ಕೂಸಾದಡೆ ಅಭಿಪ್ರಾಯಂ ಕೂಸಕ್ಕುಮೆ, ನೀ ದೊಡ್ಡವದಿದಿ, ಅದಕ್ಕೆ ನಿನಗೆ ನಾ ಸರೆಂಡರ್ ಆಗೀನಿ ಅಂತ ಹೇಳಿ ತನ್ನ ಅಹಂಕಾರವನ್ನು ಕಳ್ಕೊಂತಾನೆ, ಜ್ಞಾನದೇವನ್ನ ಗುರುನನ್ನಾಗಿ ಮಾಡ್ಕೊಂತಾನೆ ಅನ್ನುವಂಥದ್ದು ಯಾರ ಚರಿತ್ರೆಯೊಳಗೆ ಬರ್ತದೆ? ಚಾಂಗದೇವರ ಚರಿತ್ರೆಯಲ್ಲಿ ಬರ್ತದೆ. ಹೀಗೆ 1400 ವರ್ಷ ಬದುಕಿದಂತ ದೊಡ್ಡ ಮಹಾತ್ಮ ಯಾರು ಅಂತ ಕೇಳಿದ್ರೆ, ಒಬ್ಬ ಸಣ್ಣ ಗುರುವಿನಿಂದ, ಸಣ್ಣ ವಯಸ್ಸಿನ ಜ್ಞಾನಿ ಸಂತನಿಂದ ದೀಕ್ಷೆಯನ್ನು ಪಡೆದಂತ, ಜ್ಞಾನವನ್ನು ಪಡೆದಂಥವ್ರು ಯಾರು ಅಂತ ಕೇಳಿದ್ರೆ ಚಾಂಗದೇವರು ಅನ್ನುವಂಥದ್ದು ಈ ಚರಿತ್ರೆ ಬಗ್ಗೆ ಬರ್ತದೆ. ಬಹುಶಃ ಇವತ್ತ ನಿಮ್ಮ ಬಹಳ ಸುಂದರವಾದಂಥ ಚರಿತ್ರೆಯನ್ನ ನೀವು ಪ್ರವಚನವನ್ನು ಹಚ್ಚಿದ್ದೀರಿ. ಯಾರು ಅಂತ ಕೇಳಿದ್ರೆ ಸಂತ ಶಿಶುನಾಳ ಶರೀಫರು. ಶರೀಫರು ಬಹಳ ದೊಡ್ಡವರು. ಉತ್ತರ ಕರ್ನಾಟಕದ ಕಬೀರ ಅಂತಾರ, ಕರ್ನಾಟಕದ ಕಬೀರ ಅಂತಾರ ಅವ್ರಿಗೆ. ಬಹಳ ದೊಡ್ಡವರು ಸಂತ ಶರೀಫರು. ಎಂತ ಅದ್ಭುತ ಅಂತ ಕೇಳಿದ್ರೆ, ಬ್ರಾಹ್ಮಣರ ಗುರುವಿಗೆ ಮುಸಲ್ಮಾನರ ಶಿಷ್ಯ. ದೀಪ ನಿಮ್ಮ ಬ್ರಾಹ್ಮಣರ ಮನ್ಯಾಗ ಹಚ್ಚಿದ್ರು ದೀಪನ ಇರ್ತದ, ಜಂಗಮರ ಮನ್ಯಾಗ ಹಚ್ಚಿದ್ರು ದೀಪನ ಇರ್ತದ, ಕುರುಬರ ಮನ್ಯಾಗ ಹಚ್ಚಿದ್ರು ದೀಪ ಇರ್ತದ. ಆ ದೀಪ ತಗೊಂಡು ಹೋಗಿ ಇನ್ನೊಂದು ಕುರುಬರ ಮನೆ ದೀಪ ತಗೊಂಡು ಹೋಗಿ ಲಿಂಗಾಯತರ ಮನೆ ದೀಪಕ್ಕೆ ಹಚ್ಚಿದ್ರು ಅದೇನ್ ಆ ದೀಪದ ಬೆಳಕು ಏನಾದ್ರೂ ಬೇರೆ ಇರ್ತದೇನು? ಇರೋದಿಲ್ಲ, ಒಂದೇ ಇರ್ತದೆ. ಜ್ಞಾನಿ ಆದವನು ಒಂದೇ ಇರ್ತಾನ, ಅಲ್ಲಿ ಜಾತಿ ಏನೂ ಇರಂಗಿಲ್ಲ. ಅದಕ್ಕಾಗಿ ಜ್ಞಾನಿಗಳು ಹೆಂಗಿರ್ತಾರ ಅಂತ ಕೇಳಿದ್ರೆ, ಆಸೆ ಆಕಾಂಕ್ಷೆಗಳನ್ನ ತೊರೆದು ಇಲ್ಲಿ ಏನ್ ಮಾಡ್ತಿರ್ತಾರ ಅಂತ ಕೇಳಿದ್ರೆ, ಮಣ್ಣನ್ನಾಳಿದವ ಮಹಾರಾಜ ಆದ್ರೆ ಮಹಾತ್ಮರು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಈ ಜಗತ್ತಿನ ಜನರ ಮನಸ್ಸನ್ನ ಆಳಿ ಮಹಾತ್ಮರಾಗ್ತಾರ. ಅದಕ್ಕೆ ಮಹಾತ್ಮರು ಅಂತಾರೆ. ಅವರು ಮಣ್ಣನ್ನ ಆಳೋದಿಲ್ಲ, ಮಣ್ಣಿನ ಬಗ್ಗೆ ಆಸೆ ಇರಂಗಿಲ್ಲ. ಆಶೆಯ ಭಾಷೆಯ ಬೇರನ್ನ ತೆಗೆದು ಕಿತ್ತೊಗೆದಂಥವ್ರು ಯಾರು ಅಂತ ಕೇಳಿದ್ರೆ ಅವರು ಮಹಾತ್ಮರು. ಹಂಗು ಬದುಕಿದವ್ರು ಯಾರು ಅಂತ ಕೇಳಿದ್ರೆ ಶಿಶ್ನಾಳದ ಶರೀಫ ಶಿವಯೋಗಿಗಳು. ಶಿಶ್ನಾಳದ ಶರೀಫ ಶಿವಯೋಗಿಗಳು. ಒಂದು ದಿನ ಶರೀಫರು ಬಹಳ ದೊಡ್ಡವರು. ಅವ್ರ ಮನೆಗೆ ಕುಂದಗೋಳದಿಂದ ಅವ್ರ ಬೀಗರು ಬರ್ತಾರ. ಅವ್ರ ಹೆಂಡತಿ ಊರ್ ಕುಂದಗೋಳ. ಬಂದಾಗ ಹೆಂಡತಿ ಊರಿಂದ ಬಂದಿರ್ತಾರ ಅವ್ರ ಬೀಗರು. ಶರೀಫಿಗೆ ಭೇಟಿಯಾಗಕ್ಕೆ ಬಂದಿರ್ತಾರೆ. ಶರೀಫ ಎಲ್ಲೋ ಇರ್ತಾನೆ, ದೂರ ಇರ್ತಾನೆ. ದೂರ ಇರುವಂತ ಸಂದರ್ಭದಲ್ಲಿ ಎಲ್ಲೋ ಹೋಗಿರ್ತಾನೆ. ಹೆಂಡತಿ ಬರ್ಲಿ ಅಂತ ಹೇಳಿ ದಾರಿ ಕಾಯ್ತಾ ಇರ್ತಾಳ, ಬೀಗರು ದಾರಿ ಕಾಯ್ತಾ ಇರ್ತಾರ. ಶರೀಫ ಬರ್ತಾನ. ಬಂದು ಉಡ್ಲೆ ಶರೀಫಿಗೆ ಬಾರೋ ಮಾರಾಯ ಊಟ ಮಾಡೋನು ಅಂತಾನ. ಅವ್ರ ಮಾವ ಬಂದಿರ್ತಾನೆ, ಹೆಣ್ಣು ಕೊಟ್ಟು ಮಾವ ಊಟ ಮಾಡೋಣ ಬಾ ಅಂತ ಹೇಳಿ ಕರೀತಾರ. ಕರೆದಾಗ ಶರೀಫ್ ಒಂದ್ ಮಾತು ಹೇಳ್ತಾನೆ, ಮಾಮ ನಾ ಊಟ ಮಾಡ್ತೀನಿ, ಊಟ ಮಾಡೋಕಿನ ಮೊದಲು ಮಕ್ಕಾ ಮದೀನಾಕ್ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಎಲ್ಲಿಗೆ ಹೋಗಿ ಬರ್ತೀನಿ? ಮಕ್ಕಾ ಮದೀನಾ. ಮಕ್ಕಾ ಮದೀನಾ ಎಲ್ಲಿದೆ? ಕರ್ನಾಟಕದ ಐತೇನಿ? ಇಲ್ಲ. ಎಲ್ಲೈತಿ? ದೂರದ ಅರಬ್ ಕಂಟ್ರಿ ಒಳಗಿದೆ. ಇವ ಮಕ್ಕಾ ಮದೀನಾಕ್ ಹೋಗಿ ಯಾವಾಗ ಬರ್ಬೇಕು, ನಾವು ಊಟ ಯಾವಾಗ ಮಾಡ್ಬೇಕು ಅಂತ ಹೇಳಿ ಬಂದು ಬೀಗರು ತಿಳ್ಕೊಂತಾರ. ಬಂದು ಬೀಗರು ತಿಳ್ಕೊಂಡು ಇನ್ನೇನು ಮೋತಿ ಎಲ್ಲ ತೊಳ್ಕೊಂಡು ಅವನ ಶರೀಫ ಏನ್ ಮಾಡ್ತಾನ ಕೇಳಿ, ನಾ ಮಕ್ಕಾ ಮದೀನಾಕ್ ಹೋದವನು ಬರ್ತೀನಿ ಅಂತ ಹೇಳಿ ಮ್ಯಾಳ್ಗಿ ಏರ್ತಾನ. ಮ್ಯಾಳ್ಗಿ ಏರಿ ಮಕ್ಕಾ ಮದೀನಾಕ್ ಹೋಗಂಗಿಲ್ಲ. ಶರೀಫ್ ಎಲ್ಲೋ ನೋಡ್ತಾನಂತ ಕೇಳಿದ್ರೆ ಮ್ಯಾಳ್ಗಿ ಮ್ಯಾಗಿಂದ ದೂರ ನೋಡ್ತಾನ. ದೂರ ನೋಡಿದಾಗ ಅವ್ರ ಅಪ್ಪ ಅವನ ಗದಿಗಿರ್ತಾವು. ಮ್ಯಾಳ್ಗಿ ಮ್ಯಾಗ ನಿಂತ್ಕೊಂಡು ಅವ್ರ ಅಪ್ಪ ಅವನ ಗದಿಗೆ ನಮಸ್ಕಾರ ಮಾಡಿ ಕೆಳಗೆ ಬಂದು ಊಟ ಕುಂದಿರ್ತಾನ. ನಾ ಮಕ್ಕಾ ಮದೀನಾಕ್ ಹೋಗಿ ಬಂದೆ. ಎಲ್ಲಿ ಹೋದೆ ಅಂತ ಕೇಳಿದ್ರೆ ನಮ್ಮ ಅಪ್ಪ ಅವನ ಗದಿಗೆ ನೋಡಿದೆ, ಅಲ್ಲೇ ನನಗೆ ಮಕ್ಕಾ ಮದೀನಾ ಮೊಹಮ್ಮದ್ ಪೈಗಂಬರ್ ಎಲ್ಲಿ ಅದಾರ ಅಂತ ಕೇಳಿದ್ರೆ ಮಕ್ಕಾ ಮದೀನಾ ಅಲ್ಲೇ ಇದೆ. ನನಗೆ ನನ್ನ ತಂದೆ ತಾಯಿ ಗದಿಗೆ ಒಳಗೆ ನಾನು ಏನು ಕಂಡೀನಿ ಅಂತ ಕೇಳಿದ್ರೆ ಮಕ್ಕಾ ಮದೀನಾ ಕಂಡೀನಿ ಅಂತ ಹೇಳಿ, ತಂದೆ ತಾಯಿ ಒಳಗೆ ಮಕ್ಕಾ ಮದೀನಾ ಕಂಡಂತ ಯಾರಾದ್ರೂ ಮೊಟ್ಟ ಮೊದಲ ಸಂತ ಇದ್ದ ಅಂತ ಕೇಳಿದ್ರೆ ಅವರು ಕರ್ನಾಟಕದ ಕಬೀರ ನೆನೆಸ್ಕೊಂಡಿರ್ತಕ್ಕಂಥ ಶಿಶುನಾಳದ ಶರೀಫ ಶಿವಯೋಗಿ. ಜ್ಞಾನಿ ಆದಂಥವನಿಗೆ ಜಾತಿ ವರ್ಗ ವರ್ಣ ಏನೂ ಇರಂಗಿಲ್ಲ, ಅದನ್ನೆಲ್ಲ ಮೀರಿ ನಿಂತಿರ್ತಾನೆ. ಮಡಿವಾಳಪ್ಪ ಹೇಳ್ತಾನಲ್ಲ, ಬಹಳ ಸುಂದರವಾಗಿ ಒಂದ್ ಕಡೆ ಹೇಳ್ತಾನೆ, ಮುಡು ಚಟ್ಟಿನಳು ಬಂದು ಮುಟಿ ತಟ್ಟಿ ಅಂತೀರಿ
ಮುಟ್ಟು ಎಲ್ಲಿದೆ ಹೇಳಣ್ಣ. ಎಷ್ಟು ಜನ ಕೇಳ್ತಾರೆ ಮಡಿವಾಳಪ್ಪ. ಮುಡುಚಟ್ಟಿನಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಟ್ಟು ಎಲ್ಲಿದೆ ಹೇಳಣ್ಣ. ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ ನೀವು, ಮುಟ್ಟು ಎಲ್ಲಿದೆ ಹೇಳಣ್ಣ. ಎಲ್ಲಿದೆ ಮುಟ್ಟು ತಟ್ಟಿ ಅದು ಅನ್ನೋದು ಎಲ್ಲಿದೆ? ಇಲ್ಲ ಅಂತ ಹೇಳ್ತಾನೆ. ಊರ ಬಾವಿಯ ನೀರ ಯಾರಾದರೂ ತರುವರು, ನಿಮ್ಮ ನೀರು ಬ್ಯಾರೆ ಅವೇನಣ್ಣ. ಲಂಡೆನಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾಯ್ತು ಅಣ್ಣ. ಎಷ್ಟು ನೋಡ್ರಿ. ಊರ ನರಕವ ತಿಂದು ಬೋರಾಡಿಂಡುವ ಎಮ್ಮೆ ಹಾಲಿನ ಸವಿ ನೋಡಣ್ಣ. ಅದರ ಸ್ವಾದ ಹತ್ತಿ ನೀ ಗುಂಡಾಗಿ ಕುಂತಿದಿ, ನಿನ್ ಶೀಲ ಎಲ್ಲಿ ಉಳಿತು ಅಣ್ಣ. ಎಷ್ಟು ಸೆಂಟ್ಗಳಂಗೆ ಬಿಡೋಣ. ನಿಮ್ಮ ಮನೆ ಮುಂದೆ ಎಮ್ಮಿ ಸಾಕಿರ್ತೀರಿ ನೀವು. ನಿಮ್ಮ ಮನೆ ಮುಂದೆ ಎಮ್ಮಿ ಕಟ್ಟಿರ್ತೀರಿ. ಆ ಎಮ್ಮಿ ಗೂಟಕ್ಕೆ ಹಾಕಿ ಕಟ್ಟಿರ್ತೀರಿ. ಆ ಗೂಟಕ್ಕೆ ಕಟ್ಟಿರ್ತಕ್ಕಂಥ ಎಮ್ಮಿ ಗೂಟ ಬಿಚ್ಚಿ ಬಿಟ್ರಿ ಅಂತ ಕೇಳಿದ್ರೆ, ನಿಮ್ಮ ಊರಾಗ ಉಡುಪಿ ಹೋಟೆಲ್ನಾಗರ ಅಥವಾ ಯಾವ್ದೊಂದು ಹೋಟೆಲ್ ಇರ್ತಾರೆ, ಇಲ್ಲಿ ಹೋಗಿ ಏನು ಗುಲಾಬ್ ಜಾಮೂನ್ ತಿನ್ನಂಗಿಲ್ಲ. ಅದು ಬೀಚ್ ಬಿಟ್ರಿ ಏನ್ ತಿನ್ಬೇಕು ಅನ್ನೋ ತಿಂತೈತೆ ಅದು ಹೋಗಿ. ಅಲ್ಲ ಎಷ್ಟು ಸತ್ಯ ಹೇಳ್ತಾ ನೋಡ್ರಿ ಮಡಿವಾಳಪ್ಪ. ಎಲ್ಲಿ ಏನ್ ತಿನ್ಬೇಕು ಅದನ್ನ ತಿಂತತಿ. ಊರ ನರಕವ ತಿಂದು ಬೋರ್ಯಾಡ್ ಹಿಂಡುವ ಎಮ್ಮಿ. ಚೆನ್ನಾಗಿ ತಿಂದು ಬಂದಿರ್ತೈತಿ. ಅದೆಲ್ಲ ತಿಂದು ಬಂದು ಚರಿ ಗಂಟ್ಲೆ ಹಾಲು ಹಿಂಡಿರ್ತದೆ. ಅದನ್ನ ಚಪ್ಪರಿಸಿ ಹೊಡಿ ಹೊತ್ನ್ಯಾಗ ಏನ್ರಿ, ಚಪ್ಪರಿಸಿ ಹೊಡಿ ಹೊತ್ನ್ಯಾಗ ಜಾತಿ ಎಲ್ಲಿ ಹೋಗೈತಿ ನಿನ್? ಎಲ್ಲಿತ್ ನಿನ್ ಜಾತಿ? ಊರ ನರಕವ ತಿಂದು ಬೋರ್ಯಾಡಿಂಡುವ ಎಮ್ಮೆ ಹಾಲಿನ ಸವಿ ನೋಡಣ್ಣ. ಅದರ ಸ್ವಾದ ಹತ್ತಿ ನೀ ಗುಂಡಾಗಿ ಕುಂತಿದಿ, ನಿನ್ನ ಶೀಲ ಎಲ್ಲಿ ಉಳಿತು ಎಣ್ಣ. ಎಷ್ಟು ಚಂದ ಕೇಳ್ತಾರ ನೋಡ್ರಿ ಮಡಿವಾಳಪ್ಪ. ಎಷ್ಟು ಕ್ರಾಂತಿಕಾರಿ ಕವಿ. ಎಷ್ಟೊಂದು ಮನಸ್ಸಿಗೆ ಜನರಿಗೆ ಮುಟ್ತಾನೆ ಮಡಿವಾಳಪ್ಪ ಅಂತ ಕೇಳಿದ್ರೆ ಸತ್ಯವನ್ನು ಹೇಳ್ತಾನೆ, ಕಠೋರವಾಗಿ ಹೇಳ್ತಾನೆ ಮಡಿವಾಳಪ್ಪ. ಅದಕ್ಕೆ ಯಾವುದು ಶೀಲ ಅಂತ ಕೇಳಿದ್ರೆ ಹೇಳ್ತಾನೆ ಮಡಿವಾಳಪ್ಪ. ಕೊನೆಗೆ ಹೇಳ್ತಾನ, ಸೂಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ನಮ್ಮ ಧೀರ ಮಹಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿದನಕ ಮಡಿ ಆಗ್ತದೋ ಅಣ್ಣ. ನೋಡ್ರಿ ಎಷ್ಟು ಚಂದ. ಯಾವಾಗ ಮಡಿ ಆಗ್ತದೆ ಅಂತ ಕೇಳಿದ್ರೆ, ಈ ಮನಸ್ಸು ಯಾವಾಗ ಪರಮಾತ್ಮನ ನಿರಂತರವಾಗಿ ಕೊಂಡಾಡ್ತದಲ್ಲ, ಅವಾಗ ಆಸೆ, ಆಮಿಷ, ರೋಷ, ಹರುಷ ಎಲ್ಲವನ್ನ ತೆಗೆದುಕೊಟ್ಟು ಆ ಜಾಗದಲ್ಲಿ ಯಾರು ಕುಂದಿರ್ಸ್ಬೇಕಂತ ಕೇಳಿದ್ರೆ ಪರಮಾತ್ಮನ ಕುಂದಿರ್ಸ್ಬೇಕು ಅಂತ ಹೇಳ್ತಾರ. ಹಂಗ ಕುಂದಿರ್ಸ್ಕೊಂಡವ್ರು ಶಿಶುನಾಳದ ಶರೀಫ ಶಿವಯೋಗಿಗಳು. ಶಿಶುನಾಳದ ಶರೀಫ ಶಿವಯೋಗಿಗಳು. ಆಸೆ, ಆಮಿಷ. ಈಗ ನೀವು ಬಸ್ನ್ಯಾಗ ಹತ್ತೀರಿ, ಈಗಂತೂ ಕಂಡಕ್ಟರ್ ಇದು ಟಿಕೆಟ್ ಶಾಸ್ತ್ರಿಗಳು ಹೇಳಿದ್ರಲ್ಲ ಆಗಲ್ಲೇ ಎಲ್ಲ ಫ್ರೀ. ಹೆಣ್ಮಕ್ಳಿಗೆ 2000 ಫ್ರೀ, ಕರೆಂಟ್ ಫ್ರೀ, 200 ಯೂನಿಟ್ ಮಠ, ಬಸ್ ಫ್ರೀ. ಇನ್ನೂ ಏನೇನು ಫ್ರೀ ಕೊಡ್ತಾರೆ ಗೊತ್ತಿಲ್ಲ ನನಗೆ. ಇನ್ನೊಂದು ಸರ್ಕಾರ ಬಂತಂತ ಕೇಳಿದ್ರೆ ಇನ್ನೂ ಏನೇನು ಕೊಡ್ತಾರೆ ಗೊತ್ತಿಲ್ಲ. ಕೊಡ್ತಾರ ಒಟ್ಟು ಅಡಿಗೆ ಮಾಡಕ್ ಗ್ಯಾಸ್ ಫ್ರೀ ಕೊಡ್ತಾರಂತ ನೋಡ್ರಿ. ಇನ್ನು ಮುಂದೆ ಇನ್ನೂ ಏನೇನು ಕೊಡ್ತಾರ ಒಟ್ಟು ತಗೊಳ್ಳೋದು, ಆರಾಮ್ ಕುಂದ್ರು, ದುಡಿದ್ ಬೇಡ, ಏನೂ ಬೇಡ. ಪುಕ್ಷಟ್ಟಿ ಬರ್ತದೆ. ಪುಕ್ಷಟ್ಟಿ ಗಂಡ ಹೊಟ್ಟಿ ತುಂಬ ಉಂಡ. ಅಲ್ಲೇನೆ ದುಡಿ ಬೇಡ, ದುಃಖ ಬೇಡ. ದರಿದ್ರ ತನಕ ಹಚ್ಚಿದವ್ರು ನಮ್ಮ ಬಸವಣ್ಣವ್ರು ಬಂದು ಹೇಳೋದ್ರು, ಶರಣ ಬಸಪ್ಪನವ್ರು ಹೇಳಿದ್ರು. ಏನು ಹೇಳಿದ್ರು ಅಂತ ಕೇಳಿದ್ರೆ, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಶಿಪ್, ವರ್ಕ್ ಈಸ್ ಡಿವಿನಿಟಿ ಅಂತ ಅವರು ಹೇಳಿದ್ರು. ಇವ್ರು ಪುಕ್ಷಟ್ಟಿ ಅಕ್ಕಿ, ಪುಕ್ಷಟ್ಟಿ ಕರೆಂಟು, ಪುಕ್ಷಟ್ಟಿ ಬಸ್ ಕೊಡಾಕತ್ತಿದ್ರು. ಈ ಜನ ಎಲ್ಲ ಊಟ ಮಾಡಿ ಆರಾಮ ಕೋಟಿನ ಸಂಬಂಧ. ನೋಡ್ರಿ ರಾಜಕೀಯ ಹಂಗಿದೆ. ಹೆಂಗಿದೆ ಈ ನಾಡಿನಲ್ಲಿ ಹೆಂಗ್ ನಡಿಲಿಕ್ಕೆ ಕೆಟ್ಟದ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ದುಡಿಲಾರ್ದ ಯಾವುದನ್ನು ತಗೋಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಂಗೆ ಬಸ್ನ್ಯಾಗ ಹೋಗುವ ಹೊತ್ನ್ಯಾಗ ನೀವು ತಾಯಂದ್ರಿ ಎಲ್ಲಾ ಕಡೆ ಕುಂತಿರ್ತೀರಿ. ಬಸ್ನ್ಯಾಗ ಎಲ್ಲಾ ಕಡೆ ಕುಂತಿರ್ತೀರಿ, ಒಂದ್ ಕಡೆ ಮಾತ್ರ ಕುಂದ್ರಂಗಿಲ್ಲ. ಕಂಡಕ್ಟರ್ ಸೀಟ್ನಾಗ ಕುಂತಿರ್ತಾರೆ, ಒಂದ್ ಕಡೆ ಕುಂದ್ರಂಗಿಲ್ಲ. ಎಲ್ಲಿ ಕುಂದ್ರಂಗಿಲ್ರಿ? ಎಲ್ಲಿ ಕುಂದ್ರಂಗಿಲ್ಲ? ಯಾಕೆ ಕುಂದ್ರಂಗಿಲ್ಲ? ಡ್ರೈವರ್ ಸೀಟ್ನಾಗ ಮಾತ್ರ ಒಬ್ಬ ಅಜ್ಜಿ ಕುಂತಿದ್ಲ ಡ್ರೈವರ್ ಸೀಟ್ನಾಗ, ಖಾಲಿ ಇದ್ದಿದ್ದಕ್ಕೆ. ಆದ್ರೂ ಒಬ್ಬ ಅಜ್ಜಿ ಗೊತ್ತಿರ್ಲಿಲ್ಲ ಆಕಿಗೆ ಒಂದು ಬಸ್ನಾಗ ಹತ್ತಿ ಕುಂತ ಡ್ರೈವರ್ ಸೀಟ್ನಾಗ ಕುಂತದ. ಇಲ್ಲಿ ಖಾಲಿ ಇತ್ತು ಬಿಡು, ಯಾರು ಕುಂತಿಲ್ಲ. ಭಾಳ ಎಲ್ಲಿ ಒಂದು ಇಟ್ಟು ಜಾಗ ಇರ್ಲಿಲ್ಲ ಅಂತ. ಜಾಗ ಇರ್ಲಾದಕ್ಕೆ ಆ ಕಡೆ ಈ ಕಡೆ ನೋಡಿ ಆಕಿ ಎಲ್ಲಿ ಕುಂತ್ಲು ಅಂತ ಕೇಳಿದ್ರೆ ಡ್ರೈವರ್ ಕುಂದ್ರ ಸೀಟ್ನಾಗ ಕುಂತಂತ. ಬಂದ ಡ್ರೈವರ್, ಕಂಡಕ್ಟರ್ ಸೀಟಿಗೆ ಹೊಡೆದ, ಡ್ರೈವರ್ ಬಂದ, ಡ್ರೈವರ್ ಸೀಟ್ನಾಗ ಆಕಿ ಕುಂತಿದ್ಲು. ಅಜ್ಜಿ ನೀ ಹೇಳು, ನೀ ಎದ್ರಿ ಗಾಡಿ ನಡ್ಸಾಕ್ ಬರ್ತತಿ ಅಂತ ಹೇಳಿ ಅವ ಎಬ್ಬಿಸಿ ಅವ ಕುತ್ಕೊಂಡಂತ. ಅಜ್ಜಿ ಜಾಗದಾಗ ಯಾರು ಕುಂತ್ರು? ಡ್ರೈವರ್ ಕುಂತ. ಬಸ್ ನಡೀತು.
ಹ್ಯಾಂಗ ಡ್ರೈವರ್ ಕುಂತಾಗ ಬಸ್ ನಡೀತಲ್ಲ, ಹಂಗ ಈ ದೇಹದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಅರಿಷಡ್ ವರ್ಗಗಳು ದುರ್ಗುಣಗಳು ಕುಂತಾವು. ಆದ್ರೆ ಒಂದು ಕಡೆ ಮಾತ್ರ ಅವನು ಎಲ್ಲಿ ಕುಂದಿರ್ಸ್ಕೋಬಾರ್ದು ಅಂತ ಕೇಳಿದ್ರೆ, ದೇವರ ಜಾಗವಾಗಿರ್ತಕ್ಕಂಥ ಈ ಹೃದಯ ಕಮಲ ಅನ್ನುವಲ್ಲಿ ಯಾರು ಕುಂದಿರ್ಸ್ಬೇಕಂತ ಕೇಳಿದ್ರೆ ಪರಮಾತ್ಮ ಅನ್ನೋ ಡ್ರೈವರ್ನ ಕುಂದಿರ್ಸ್ಕೋಬೇಕು. ಪರಮಾತ್ಮ ಅನ್ನುವಂಥ ಡ್ರೈವರ್ ಅನ್ನು ಯಾರು ಕುಂದಿರ್ಸ್ಕೊಂಡಾರಲ್ಲ, ಅವ್ರು ಏನಾಗ್ಯಾರ ಅಂತ ಕೇಳಿದ್ರೆ ಗುಡ್ಡದ ಮಹಾಂತ ಆಗ್ಯಾರ. ಅವ್ರು ಏನಾಗ್ಯಾರ ಅಂತ ಕೇಳಿದ್ರೆ ಕಡ್ಕೋಳ್ ಮಡಿವಾಳಪ್ಪ ಆಗ್ಯಾರ. ಅವ್ರು ಏನ್ ಆಗ್ಯಾರ ಅಂತ ಕೇಳಿದ್ರೆ ಶಿಶ್ನಾಳ್ ಶರೀಫ್ ಆಗ್ಯಾರ. ಅಲ್ಲಿ ಆಸೆ ಇಲ್ಲ, ರೋಷವಿಲ್ಲ, ಹರುಷವಿಲ್ಲ, ಏನೂ ಇಲ್ಲ, ನಿರಾಕಾರ ನಿರಂಜನಾಗಿರ್ತಕ್ಕಂಥ ಪರಮಾತ್ಮನನ್ನ ತನ್ನ ಹೃದಯದಲ್ಲಿ ಕುಂದಿರ್ಸ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಇಂಥ ಮಹಾತ್ಮರು. ಭಗವಾನ ಬರೇ ಒಂದು ಸಣ್ಣ ಆಸೆ ಇತ್ತಂದ್ರೆ ಎಷ್ಟು ಆಸೆ ದುಃಖಕ್ಕೆ ಕಾರಣ ಮನುಷ್ಯನಿಗೆ. ನಂದನ್ನ ಇದ್ದಿದ್ದನ್ನ, ಇದು ಕಾಗದ ನಂದು ಅನ್ನೋದು ತಪ್ಪಲ್ಲ. ಇಲ್ಲಿ ತಗಲ ಇಟ್ಟಾರಲ್ಲ, ಅದು ನಂದು ಅಂದೆ ಅಂದ್ರೆ ಅದು ದುಃಖಕ್ಕೆ ಕಾರಣ ಆಗ್ತದೆ. ನನ್ನದ ಅಲ್ಲದನ್ನ ಬಯಸುವುದೇ ಆಸೆ. ಏನಾಗ್ತದ ಆಸೆ ಇತ್ತಂದ್ರೆ? ಸುಮ್ಮನೆ ಒಂದು ಸಣ್ಣ ಜುಳುಕ್ ಘಟನೆಯನ್ನು ಹೇಳಿ. ಇಬ್ರು ಅಣ್ಣ ತಮ್ಮಂದಿರು ಇರ್ತಾರ ಒಂದು ಊರಾಗ. ಇಬ್ರು ಅಣ್ಣ ತಮ್ಮಂದಿರು ಇರ್ತಾರೆ, ಬಹಳ ಪ್ರೀತಿ ಇರ್ತಾರೆ, ಒಬ್ರಿಗೊಬ್ರು ಬಹಳ ಪ್ರೀತಿಯಿಂದ ನಡ್ಕೊಂತಿರ್ತಾರೆ ಜೀವನದಾಗ. ಒಂದು ದಿನ ಅಣ್ಣ ತಮ್ಮ ಗಳೆ ಹೊಡಿತಿರ್ತಾರೆ, ಹೊಲ್ದಾಗ ಒಕ್ಕಲ್ತನ ಮಾಡ್ತಿರ್ತಾರೆ, ಗಳೆ ಹೊಡಿತಿರ್ತಾರೆ. ಗಳೆ ಹೊಡೆಯೋ ಮುಂದೆ ಏನಾಗ್ತದ ಅಂತ ಕೇಳಿದ್ರೆ, ನೇಗ್ಲ ಹೊಡಿತಿರ್ತಾನ ಅಣ್ಣ, ಮುಂದೆ ಗಳೆ ಹೊಡಿತಿರ್ತಾನ, ಹಿಂದದ ಏನಂತ ಹಿಡ್ಕೊಳ್ದಿರ್ತತಿ, ಮೇಳೆ ಇರ್ತಿರಲ್ಲ ಗೌಡ್ರ, ಆ ಮೇಳಿನ ತಮ್ಮ ಹಿಡ್ಕೊಂಡಿರ್ತಾನ. ನೋಡ್ರಿ ಹೆಂಗ್ ವಿಚಾರ ಮಾಡ್ಬೇಕು ಸ್ವಲ್ಪ. ಮೇಳೆ ತಮ್ಮ ಹಿಡ್ಕೊಂಡಿರ್ತಾನ, ಅಣ್ಣ ಮುಂದೆ ಗಳೆ ಹೊಡಿತಿರ್ತಾನ. ನೆಲದಾಗ ಆ ನೇಗ್ಲ ಹಾಯ್ತಾ ಇರ್ತತಿ. ಹಾಯೋ ಮುಂದೆ ಏನಾಗ್ತದ ಅಂತ ಕೇಳಿದ್ರೆ ಏನೋ ಕಡ್ಡಂತ ಶಬ್ದ ಬರ್ತದೆ. ಎತ್ತು ಜಗ್ತಾ ಇರ್ತಾವ, ಇವ ಮೇಳೆ ಹಿಡಿದಿರ್ತಾನೆ, ಅವ ಮುಂದೆ ಎತ್ತು ಹೊಡಿತಿರ್ತಾನ, ಕಡ್ ಅಂತ ಹೇಳಿ ಶಬ್ದ ಬರ್ತದೆ. ಇಬ್ಬರು ಏನಾಯ್ತು, ಏನೋ ಕಲ್ಲಿಗಿಲ್ಲ ಹತ್ತನ ಅಂತ ಹೇಳದ್ ಮೇಳಿದಿದ್ದಿರ್ತೈತಲ್ಲ, ಏನಂತೀರ ಮುಂದೆ ಕಬ್ಬಣದ ಇರ್ತೈತಲ್ಲ, ಕುಡ ಅಂತೀರ ಏನಂತೀರ? ಹಾ, ಅದು ಏನಾಯ್ತು ಅಂತ ಹೇಳಿ ನೋಡ್ತಾರೆ. ಅಲ್ಲಿ ಏನಾಗಿರ್ತೈತಿ ಅಂತ ಕೇಳಿದ್ರೆ ಒಂದು ದೊಡ್ಡ ಹಂಡೆ ಹತ್ತಿರ್ತತಿ. ಹಂಡೆ ತುಂಬಾ ಬಂಗಾರದ ನಾಣ್ಯ ಇರ್ತಾವ. ಅದ್ರ ಕಂಠಕ್ಕೆ ಹೋಗಿ ಕೂಡ ಹತ್ತಿರ್ತೈತಿ. ಅದು ಹತ್ತಿ ಅದ್ರ ಮೇಲಿನ ಡಕ್ಕನ್ನು ಮುಚ್ಚಲ್ಲಿ ಯಾರೋ ಇಟ್ಟು ಹೋಗಿರ್ತಾರ, ಅದನ್ನ ಹಿಂದೆ ಇಟ್ಟಿರ್ತಾರೆ. ಆ ನಿಧಿ ಹತ್ತದ ನೋಡ್ರಿ. ನಿಧಿ ಹತ್ತು ವಿಧಿ ಚಲವಾಯ್ತು. ಅಣ್ಣ ತಮ್ಮನ್ ನೋಡಾಕತ್ತಿದ, ತಮ್ಮ ಅಣ್ಣನ್ ನೋಡಾಕತ್ತಿದ. ನೆತ್ತಿ ಮೇಲೆ ಸೂರ್ಯ. ಆ ಸೂರ್ಯನ ಬೆಳಕಿನಲ್ಲಿ ಆ ಹಂಡೆ ಎದ್ದು ಬಿದ್ದದ. ಒಳಗಿರ್ತಕ್ಕಂಥ ಬಂಗಾರ ನಾಣ್ಯಗಳು ಪಳ ಹೊಳ್ಯಾಕತ್ತಾವು, ಭಾಳ ಹೊಳ್ಯಾಕತ್ತಾವು. ನಗಾಕತ್ತಿತ್ತ ಸಂಪತ್ತು. ಯಾವುದು ಹಂಡೆದಾಗಿತ್ತಲ್ಲ ಸಂಪತ್ ನಗಾಕತ್ತಿತ್ತು. ನೋಡ್ರು ಮುಂದ ಅಂತಿತ್ತು. ಯಾವುದು ಸಂಪತ್ ಮುಂದೆ ನೋಡ್ರು ಅಂತಿತ್ತು. ಹಂಡೆ ಹತ್ತಿತ್ತು. ಅಣ್ಣ ತಮ್ಮನ್ ನೋಡಾಕತ್ತಿದ್ದ, ತಮ್ಮ ಅಣ್ಣನ್ ನೋಡಾಕತ್ತಿದ್ದ. ಈ ಸಂಪತ್ ಇಬ್ಬರನ್ನು ನೋಡಾಕತ್ತಿತ್ತು. ಇಬ್ಬರನ್ನ ನೋಡೋ ಮುಂದ ಅಣ್ಣನ ಮನಸ್ಸು ಹೊರಕಾಯ್ತ್ರಿ. ಇಷ್ಟೊತ್ ಮಠದ ಹತ್ತಕ್ಕಿನ ಪೂರ್ವದಲ್ಲಿ ಅಣ್ಣ ತಮ್ಮ ಆಗಿದ್ರು. ಯಾವಾಗ ಸಂಪತ್ ಹತ್ತಲ್ಲ, ಸಂಪತ್ ಹತ್ತುತ್ತಲೇ ಅಣ್ಣನ ಮನಸ್ಸು ಬೇರೆ ಆಯ್ತು. ಇದ್ರಾಗ ಒಂದು ಹಂಡೆದಾಗ ಇಷ್ಟು ನಾಣ್ಯಗಳದಾವು, ಇದ್ರಾಗ ಅರ್ಧ ಪಾಲು ಯಾರಿಗೆ ಕೊಡ್ಬೇಕಾಗ್ತೈತಾನು? ತಮ್ಮಗ್ ಕೊಡ್ಬೇಕಾಗ್ತೈತಿ. ಇವನಿಗೆ ಆಸೆ ಹುಟ್ಟುತ್ತ ಏನಂತ ಹೇಳಿ, ಅಷ್ಟು ಸಂಪತ್ತನ್ನ ನಾನ ತಗೋಬೇಕು ಅನ್ನುವಂತ ಭಾವ ಬಂತು. ಏನ್ ಮಾಡಿದ ಅಂತ ಕೇಳಿದ್ರೆ, ಅದೇನಿತ್ತಲ್ಲ ಮೇಳಿ ಹಿಡಿದಿತ್ತಲ್ಲ, ಕಿತ್ತ ಎತ್ತಿದವನ ಜೋರಾಗಿ ತಮ್ಮನ್ ತಲೆಗೆ ಹಾಕಿಬಿಟ್ಟ. ತಮ್ಮನ್ ತಲೆ ಹೊಡೆದು ರಕ್ತ ಸೋರ್ಕೊಂತ ಒದ್ದಾಡಿ, ರಕ್ತ ಎಲ್ಲ ಬರಕತ್ತು. ಆ ಸಾಲಿನಾಗ ಬಿದ್ದು, ತೊಗರಿ ಸಾಲಿನಾಗ ಬಿದ್ದು ಪಟ ಪಟ ಒದ್ದಾಡಿ ಪ್ರಾಣ ಬಿಟ್ಟ. ಇನ್ನೂ ಅವ್ರವು ಬಂದಿರ್ಲಿಲ್ಲ ಹೊಲಕ್ಕ. ಹಂಡೆದನ್ ಸಂಪತ್ತು ನಗಾಕತ್ತಿತ್ತು. ತಮ್ಮನ ಪ್ರಾಣ ಹೋಗಿತ್ತು. ಬಡ ಬಡ ಎತ್ಕೊಂಡು ಹೋಗಿ ನಡಾ ಹೊಲ್ದಾಗ ಬಣವಿ ಮೇಲೆ ಬಣವಿ ಒಟ್ಟಿದ್ದು ಕಣಕಿದು. ಆ ಬಣವ್ಯಾಗ ತಮ್ಮನ ಹೆಣ ಒಳಗಿಟ್ಟ.
ಏನ್ ಮಾಡಿದ? ಹೆಣ ಒಳಗಿಟ್ಟು ಬಂದು ಮತ್ ಮಳ್ಳಂಗ ಗಳಿ ಹೊಡ್ಯಾಕತ್ತಿದ. 1 ಗಂಟೆ ಆಗಿತ್ತು. ನನ್ನ ಮಕ್ಕಳು ಬೆಳಿಗ್ಗೆ ಗಳೆ ಬಿಟ್ಕೊಂಡು ಹೋಗ್ಯಾವು, ಊಟಕ್ಕೆ ಕೊಯ್ಬೇಕು, ಹಸ್ಕೊಂಡಾವು ಅಂತ ಹೇಳಿ ತಾಯಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು, ಬಿಸಿ ಅನ್ನ ಮಾಡ್ಕೊಂಡು, ಬಿಸಿಲಾಗ ಕುಡಿಲಿ ಅಂತೇಳಿ ಚಲೋ ತಂಪು ಮಜ್ಜಿಗೆ ಸಾರು ಮಾಡ್ಕೊಂಡು ತಗೊಂಡು ಬಂದು, ತಂದೇರ ಏನ್ ಮಾಡಾಕತ್ತೀರಿ, ಬರ್ರಿ ಊಟಕ್ಕೆ ತಂದಿನಿ, ಊಟ ಮಾಡಿ ಬರ್ರಿ ಅಂತ ಹೇಳಿ ದೂರ ನಿಂತ್ಕೊಂಡು, ಬನ್ನಿ ಗಿಡ ಇತ್ತು ದೊಡ್ಡದು, ಆ ಬನ್ನಿ ಗಿಡದ ಕೆಳಗೆ ನಿಂತ್ಕೊಂಡು ಇವ್ರನ್ನ ಕರಲ್. 1 ಸಲ ಕರಲು. ಆಸೆ, ನಾ ಹೇಳಕತ್ತಿರ್ದೇನ, ಆಸೆಯೇ ದುಃಖಕ್ಕೆ ಕಾರಣ. ಕೇಳ್ರಿ, ಕರಲು ತಮ್ಮ ಇದ್ರ ಬರ್ಬೇಕು, ಅಣ್ಣಿದ್ದ ಅಣ್ಣ ಹೋಗ್ ಕೊಡ್ಲಿಲ್ಲ. ಯಾಕೆ? ಕಳ್ಳನ್ ಜೀವ ಹುಳ್ಳುಗಂತಾರ ನೋಡ್ರಿ. ಹಂಗ ಹೋಗ್ಲಿಲ್ಲ. ತಾಯಿನ ಏನ್ ಮಾಡಾಕತ್ತಾರ ನೋಡೋಣ ಅಂತ ಹೇಳಿ ಬಂದ್ಲು. ಎಲ್ಲಿ ಬಂದ್ಲು ಅಂತ ಕೇಳಿದ್ರೆ, ಆ ಬದುವಿನಾಗ ಏನ್ ಬಣವಿ ಒಟ್ಟಿದ್ರಲ್ಲ ಅಲ್ಲೇ ಕಾಲ್ಹಾದಿ ಮಾಡಿದ್ರು, ಅಲ್ಲೇ ಒಳಗ್ ಬಂದ್ಲಕ್ಕೆ ಹೊಲ್ದಾಗ. ಬರೋರೊಳಗ ಒಬ್ಬ ಮನುಷ್ಯನ ಮೈಯಾಗ 6.5 to 7 ಲೀಟರ್ ರಕ್ತ ಇರ್ತದಂತ. ಆ ಪ್ರಾಣ ಹೋಗಿತ್ತಲ್ಲ, ಆ ತಲೆನ ರಕ್ತ ಎಲ್ಲ ಹರಿದು ಎಲ್ಲಿ ಬಂದಿತ್ತಂತ ಕೇಳಿದ್ರೆ ಆ ಬದುವಿನಾಗೆಲ್ಲ ಹರಿದು ಬಿಟ್ಟಿತ್ತು. ಹರಿದಿಂದ ಏನಾಗಿತ್ತು ಅಂತ ಕೇಳಿದ್ರೆ, ಆಕಿಗೆ ಮಕ್ಕಳ ಕಡೆ ಲಕ್ಷ್ಯ ಇತ್ತು, ನಡ್ಕೊಂತ ಬರಾಕತ್ತಿದ್ಲು. ಕಾಲ್ ಎಲ್ಲಿಟ್ಲು ಅಂತ ಕೇಳಿದ್ರೆ, ಆ ರಕ್ತ ಹರಿತಲ್ಲ ಅದ್ರ ಮೇಲೆ ಕಾಲ್ ಇಟ್ಬಿಟ್ಲು. ಅಲ್ಲಿ ಕಾಲ್ ಸಿಕ್ಕಂತೂ ನೋಡ್ತಾಳ, ಇದೇನ್ ಕೆಂಪ್ ಐತಲ್ಲ, ಏನಿರ್ಬೇಕು, ಇಷ್ಟಕೊಂಡ ರಕ್ತ ಇಲ್ಲಿ ಯಾಕೈತಿ ಅನ್ಕೊಂತ ಎಲ್ಲಿ ಹೋದ ಅಂತ ಕೇಳಿದ್ರೆ, ಮಗ ಇದ್ನಲ್ಲ, ಹಿರೇ ಮಗ ಉಳ್ದಿದ್ನಲ್ಲ, ಅಲ್ಲಿ ಹೋಗಿ ಯಪ್ಪ ಅದು ಏನದು ರಕ್ತ ಅಂತ ಕೇಳಿದ್ಲು. ಮಗನಿಗೆ ಕೇಳ್ಬೇಕಲ್ಲ, ಮತ್ತ ಅಲ್ಲೇನೋ ಬಣವಿ ಹತ್ರ ಎಷ್ಟು ರಕ್ತ ಬಿದ್ದೈತಲ್ಲ ಯಪ್ಪ ಅಂತ ಕೇಳಿದ್ಲು. ಇನ್ನಿಕ್ಕಿ ಮುದುಕಿ ನೋಡ್ಯಾಳ ಬಾ ಅಂತ ಹೇಳಿ ಸಂಪತ್ತು ನಗ್ತಿತ್ತು. ಅಲ್ಲೇ ಕುಂತಿತ್ತದು ಗಡಿಗ್ಯಾಗ, ಹಂಡೆದಾಗ ಅಲ್ಲೇ ಕುಂತಿತ್ತು. ನೋಡ್ರಿ ಇನ್ನು ಮುಂದ ಅಂತಿತ್ತು ಆ ಸಂಪತ್ತು. ಏನದು ಅಲ್ಲಿ ಹರಿದೈತಲ್ಲ ರಕ್ತ ಅಂತ ಹೇಳಿ ಮುದುಕಿ ಕೇಳೋಳಗೆ ಈಕಿ ಹೋಗಿ ಊರಾಗ ಬಬ್ಬಾಟ ಮಾಡ್ತಾಳ ಬಾ, ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತ ಬಾ ಅಂತೇಳಿ ಅದ ಮೇಳೆ ತಗೊಂಡು ಯಾರಿಗೆ ಹೊಡೆದ? ತಾಯಿಗೆ ಹೊಡೆದ. 2 ಹೋದು. ಸಂಪತ್ ನಗಾಕತ್ತಿತ್ತಲ್ಲೇ, ಅಲ್ಲಿ ನಗಾಕತ್ತಿತ್ತು. ಇಬ್ರು ಹೋದ್ರು. ಹೊತ್ತು ಮುಳುಗ ಮಟ್ಟ ಹೊಲ್ದಾಗಿದ್ದ. ನಾ ಇನ್ನು ತಾಯಿನೂ ಹೋದ್ಲು, ಮಗನೂ ಹೋದ. ಇನ್ನು ಸಂಪತ್ತೆಲ್ಲ ಯಾರ್ದಾಯ್ತು ಯಾರಿಗ್ ಗೊತ್ತಿಲ್ಲ. ನಾ ತಗೊಂಡು ಹೋಗ್ಬೇಕು, ನಾವು ಊರಾಗ ದೊಡ್ಡ ಶ್ರೀಮಂತ ಆಗ್ಬೇಕಂತ ಹೇಳಿ ಹಂಡೆ ತಗೊಂಡು ಹೊಂಟಿದ್ದ. ರಾತ್ರಿ ಹೊತ್ತ ಬೆಳದಿಂಗಳ ಬೆಳಕ ಹಂಡೆ ತಗೊಂಡು ಹೊತ್ಕೊಂಡು ಹೋಗುವ ಹೊತ್ನಾಗ ಇಷ್ಟೊತ್ ಮಟ ಆ ಸಾಲ್ನಾಗ, ತೊಗರಿ ಸಾಲ್ನಾಗ ಕುಂತ್ ನಗ್ತಿತ್ತಲ್ಲ ಸಂಪತ್. ಈಗ ಎಲ್ಲಿ ನಗಾಕತ್ತು ಅಂತ ಕೇಳಿದ್ರೆ, ಹಗಲ ಮ್ಯಾಗ ಕುತ್ಕೊಂಡು ನಗಾಕತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಬೇಂದ್ರೆ ಹೇಳ್ತಾರಲ್ಲ, ಆಗಲ್ಲ ಹೇಳಿದ್ರಲ್ಲ ಶಾಸ್ತ್ರಿಗಳೊಂದು ಮಾತು ಹೇಳಿದ್ರಲ್ಲ. ಏನ್ ಹೇಳಿದ್ರು? ದೆವ್ ಹೊಡೆದ್ರೆ ಬಿಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲಾಗದು, ಕೂಡಲ ಸಂಗಮ ದೇವ ಬಸವಣ್ಣ ಹೇಳ್ತಾರಲ್ಲ. ಹಂಗ ಹೊತ್ಕೊಂಡು ಹೊಂಟಾಗ ಬೆಳದಿಂಗ ಬೆಳಕನಾಗ ರಭಸದಿಂದ ಹೊಂಟಿದ್ದ. ಆ ಕಡೆಯಿಂದ 4 ಜನ ಬರಾಕತ್ತಿದ್ರು, ಅದ ದಾರಿ ಹಿಡ್ಕೊಂಡು. ಎಲ್ಲಿ ಹೊಂಟು, ಏನದ ಹೆಗಲ ಮ್ಯಾಗ ಅಂತ ಕೇಳಿದ್ರು. ಇವ ಹೇಳಲಿಲ್ಲ ಅಂದ್ರೆ ಅವ್ರು ಕೇಳಲಿಲ್ಲ. ಬಡ ಅದ ಕಸ್ಕೊಂಡ್ರು. ನೋಡ್ತಾರ ಸಂಪತ್ತಿತ್ತು. ಅವನ ಸಂಪತ್ತನ್ನ ಇವ್ರು ಕಸ್ಕೊಂಡ್ರು. 4 ಮಂದಿ ಕಸ್ಕೊಂಡು ಇವನಿಗೆ ಹೊಡೆದ್ರು. ಸಂಪತ್ತು ಅಲ್ಲಿ ಹೋತು, ಇವನು ಪ್ರಾಣನು ಬಿತ್ತಲ್ಲಿ ಸತ್ತು ಹೋದ. ಇವಂಗಾರ ದಕ್ತನದು ದಕ್ಲಿಲ್ಲ, ಇವ ಸತ್ತು ಹೋದ. ಇವ ಸತ್ತು ಬಿದ್ದ. ಸಂಪತ್ತು ತಗೊಂಡು 4 ಮಂದಿ ಹೋದ್ರು. ನೋಡ್ತಾರ ಬೆಳಗಿನಾಗ ಒಂದು ಹಂಡೆ ತುಂಬ್ಯದ ಸಂಪತ್ತು. ಬಂಗಾರದ ನಾಣ್ಯಗಳದಾವ, ಸಂಪತ್ತು ತುಂಬಾ ತುಂಬ್ಯದ. ಅವ್ರಂತಾರೆ ಇವನೀಗ ಹಂಚ್ಕೋಬೇಕು. ಎಷ್ಟು ಮಂದಿ? 4 ಮಂದಿ ಹಂಚ್ಕೋಬೇಕು. 4 ಪಾಲ್ ಮಾಡೋನು. ಇವತ್ತು ಹುಣ್ಣಿಮೆ ದಿವಸ ಸಂಪತ್ತ ಸಿಕ್ಕತ್ತು. ಹೋಳಿ ಹುಣ್ಣಿಮೆ ದಿವಸ ಹಗಲೆಲ್ಲ ಹೊಯ್ಕೊಂಡು ಹೋಳಿಗೆ ಉಂಡು ಸಾಕಾಗಿತ್ತು. ರಾತ್ರಿ ಸಂಪತ್ ಸಿಕ್ಕದ, ತಗೊಂಡು ಹೋಗೋಣ. ಅದಕ್ಕೆ ನೀವು ಹೋಗಿ ಊರಾಗ ಹೋಗು, ಒಂದಿಷ್ಟು ಊಟಕ್ಕೆ ಕಟ್ಟಿಸ್ಕೊಂಡು ಬರ್ರಿ, ಒಂದಿಷ್ಟು 19 ತಗೊಂಬರ್ರಿ ಅಂತ ಹೇಳಿದ್ರು ಅವ್ರು. ಹೊಂಟ್ರು ತಗೊಂಡು ಇವ್ರಿಗೆ ಇಬ್ರು ಇಲ್ಲಿ ಕುಂತಿದ್ರು ಬಾವಿ ದಂಡಿ ಮ್ಯಾಗ. ಸಂಪತ್ತು ಕುಂತಿತ್ತಲ್ಲೇ. ಇವ್ರು ಊಟಕ್ಕೆ ತರಾಕ್ ಹೋದ್ರವ್ರಿಗೆ ಆಲೋಚನೆ ಬಂತು,
ಇದ್ರಾಗ ಆ ಹಂಡೆ ತುಂಬ ಸಂಪತ್ತಿದೆ 4 ಮಂದಿ ಹಂಚ್ಕೊಂಡ್ರೆ ಕಡಿಮೆ ಆಗ್ತತಿ. ಅದಕ್ಕೆ ಏನ್ ಮಾಡೋಣ ಅಂತ ಕೇಳಿದ್ರೆ ಖಾನಾವಳೆ ಊಟ ಕಟ್ಟಿಸ್ಕೊಂಡು ಹೋಗೋ ಮುಂದೆ ಅದ್ರಾಗ ಒಂದಿಷ್ಟು ವಿಷ ಹಾಕೊಂಡು ಹೋಗ್ಬಿಡೋನು ಅಂತಂದ್ರು ಅವ್ರು. ನೋಡ್ರಿ ಹೆಂಗ ಸಂಪತ್ತು ಎಲ್ಲಿಗೆ ತೊಂಬರ್ತತಿ. ಆ ಊಟ ಕಟ್ಟಿಸ್ಕೊಂಡಿದ್ರಾಗ ಇವ್ರಿಗೆ ಏನ್ ಕೊಡ್ಬೇಕಾಗಿತ್ತಲ್ಲ ಇಬ್ಬರಿಗೆ, ಅದ್ರಾಗ ವಿಷ ಹಾಕೊಂಡ್ರು. ತಿಂದು ಗುಟ್ಲೆ ಪುಟದ್ ಬೀಳ್ಬೇಕು ಅಂತ ವಿಷ ಹಾಕೊಂಡ್ರ ಅದಾರ. ಹಾಕೊಂಡು ಏನ್ ಮಾಡಿದ್ರು ಅಂತ ಕೇಳಿದ್ರೆ ತರಾಕತ್ತಿದ್ರು. ಇಲ್ಲೇನ್ ಹಂಡೆಕಾಯಿ ಬಂದು ಕುಂತಿದ್ರು ಇಬ್ರು ಊರಾಗ ಇವ್ರನ್ನ ಕಳಿಸಿ. ಅವ್ರು ವಿಚಾರ ಮಾಡಿದ್ರು, ಅವ್ರು ಬಂದ್ ಗುಟ್ಲೆ ಊಟ ಕಟ್ಟಿಸ್ಕೊಂಡ್ ಬರ್ತಾರ, ನೀರ್ ತಗೊಂಬರ್ರಿ ಅಂತ ಹೇಳಿ ಬಾವ್ಯಾಗ ಇಳಿಸೋನು. ಮ್ಯಾಲ ಒಂದ್ ದೊಡ್ಡ ಕಲ್ ತಗೊಂಡು ಹೆತ್ತಿ ಹಾಕಿ ಬಿಡೋನು. ಅವ್ರು ಸಾಯ್ತಾರ, ಈ ಸಂಪತ್ತು ನಮಗ್ ಬರ್ತದೆ ಅಂತ ಹೇಳಿ ಇವ್ರು ಆಲೋಚನೆ ಮಾಡಿದ್ರು. ದುರಾಲೋಚನೆ, ದುರಾಶೆ, ಆಸೆ ದುಃಖಕ್ಕೆ ಕಾರಣ. ಇವ್ರು ಬಂದ್ರು, 4 ಊಟ ಇಟ್ಟು, ಏ ತಮ್ಮ ಇದನ್ನ ತಗೊಳ್ರಿ, ಅದನ್ನೆಲ್ಲ ತೆಗೆದು ಸುರಿದ್ರು, ಇದನ್ನ ತೊಳ್ಕೊಂಡು ನೀರ್ ತುಂಬ್ಕೊಂಡ್ ಬರ್ರಿ ಅಂತ ಹೇಳಿ ಇವ್ರನ್ನ ಬಾವ್ಯಾಗ ಕಳಿಸಿದ್ರು. ಮ್ಯಾಲ ಇಬ್ರು ದೊಡ್ಡ ದೊಡ್ಡ ಕಲ್ ತಗೊಂಡ್ರು. ಕೆಳಗೆ ಏನ್ ಎಳ್ದಿದ್ರಲ್ಲಿ ಇವ್ರ ಏನ್ ಮಾಡಿದ್ರಿ ಎತ್ತಿ ಹಾಕಿದ್ರು. ಎತ್ತಿ ಹಾಕಿದಾಗ ನೀರ್ ತರಾಕ್ ಹೋದವ್ರು ಸತ್ತು, ಇಬ್ರು ಒಳಗ್ ಬಿದ್ರು. ಆಯ್ತು ಬಿಡು, ಇನ್ನು ಆನಂದ ಆಯ್ತು, ಇಬ್ರು ಸತ್ರ. ನಾವಿನ್ನ ಸಂಪತ್ತು ತಗೊಳಕ್ ಬರ್ತೈತಿ, ಸಂಪತ್ತು ತಗೊಳಕ್ಕೆ ಮೊದ್ಲು ಹೊಟ್ಟೆ ಹಸಿವಾಗೈತಿ, ಊಟ ಮಾಡೋಣ ಅಂತಂದ್ರೆ ಹೆಂಗಿದೆ ಮಜಾ? ಹೆಂಗಿದೆ ಮಾಡಿದ್ದು ಮಾರಾಯ? ತಬ್ಲಾಜಿ ಅವ್ರಿಗೆ ನಾ ಕಪ್ ಹಚ್ಕೋಬೇಕಂದ್ರೆ ನಾನು ಮೊದ್ಲು ಕಪ್ ಹಚ್ಕೋಬೇಕು. ನನ್ನ ಕೈಗೆ ನಾ ಹಚ್ಕೊಂಡ್ ಬಳಿಕ ಅವ್ರಿಗೆ ಹತ್ತತೆ. ಅದು ನಾ ಹಚ್ಕೊಳ್ಳಾರ್ದವ್ರಿಗೆ ಹತ್ತಕ್ ಆಗೋದಿಲ್ಲ. ಅದು ನೋಡ್ರಿ, ಅವ್ರ ಸಾಯ್ ಹೊಡೆದ್ರು, ಎಂಜಾಯ್ ಧೂ ಮಸಾಲೆ ಅಂತ ಹೇಳಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅವ್ರ ತಂದೇನು ಇಟ್ಟಿದ್ರಲ್ಲ ಊಟಕ್ಕೆ, ಊಟ ಇವ್ರು ತಿಂದ್ರು, ಅಲ್ಲೇ ಬಿದ್ದು ಸತ್ರಂತ. ಇನ್ನೂ ಹಂಡೆ ಅಲ್ಲೇ ಐತಂತ ಹೋಗೋಣ ತರಾಕ ಬರ್ತೀರೇನ್? ನೋಡ್ರಿ, ಸಂಪತ್ತು ನಗ್ತದ. ಅದಕ್ಕೆ ಮಹಾತ್ಮರು ಈ ಸಂಪತ್ತು ವಿಪತ್ತು ಅಂತ ಹೇಳಿ ಬಾಳ್ ಬಿಟ್ರು. ಯಾರನ್ನ ತಿಳ್ಕೊಂಡ್ರ ಅಂತ ಕೇಳಿದ್ರೆ, ನಿಮ್ಮ ನೆನೆದಾಗಲೇ ಉದಯ, ನಿಮ್ಮ ನೆನೆದಾಗಲೇ ಅಸ್ತಮಾನ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರಲ್ಲ, ಹಂಗ ಪರಮಾತ್ಮನನ್ನ ನೆನೆದು ಪರಮಾತ್ಮನಾದವರು ಯಾರು ಅಂತ ಕೇಳಿದ್ರೆ ಸಂತ ಶಿಶುನಾಳದ ಶರೀಫ ಶಿವಯೋಗಿಗಳು. ಅದಕ್ಕೆ ಸಮ್ ಆರ್ ಬಾರ್ನ್ ಸೇಂಟ್ಸ್, ಸಮ್ ಆರ್ ಅಚೀವ್ ಸೇಂಟ್ ಲೈನೆಸ್ ಆಫ್ಟರ್ ದ ಲೈಫ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಕೆಲವೊಬ್ರು ಮಹಾತ್ಮರಾಗಿ ಹುಟ್ಟುತ್ತಾರಂತ, ಹುಟ್ಟಿದಾಗ ಮಹಾತ್ಮರಾಗಿ ಹುಟ್ಟಿ ಬಿಡ್ತಾರಂತ. ಬಸವಣ್ಣನಂತೆ, ಸಿದ್ಧಲಿಂಗನಂತೆ, ನಿಮ್ಮ ಮಡಿವಾಳಪ್ಪನಂತೆ ಜ್ಞಾನಿಯಾಗಿ ಹುಡ್ತಾರಂತ. ಕೆಲವೊಬ್ರು ಹೆಂಗಿರ್ತಾರಂತ ಕೇಳಿದ್ರೆ, ನಾವು ಹಂಗ ಆಗ್ಬೇಕಂತ ಹೇಳಿ ಜೀವನದಾಗ ಸಾಧನೆ ಮಾಡ್ತಾರಂತ. ಹಾಗೆ ಸಂತರಾಗ್ತಾರಂತ. ಬಹುಶಃ ಅಂತ ಸುಂದರ ಚರಿತ್ರೆಯನ್ನ ಶಾಸ್ತ್ರಿಗಳು ತಮಗಾಗಿ ಹೇಳಾಕತ್ತಾರ. ಬಹುಶಃ ನಾನು ಇಲ್ಲಿ ಬರ್ಲಿಕ್ಕೆ ನಮ್ಮ ನಿಂಗರಾಯ ಮಹಾರಾಜರು ಬಹಳ ಕಾರಣ. ಒಂದ್ ರೀತಿ ತಾಯಿ ಹೃದಯ ಇದ್ದಂಗ. ಬಂದೂರ್ವಾಡಕ್ಕೆ ಬಹುಶಃ ನಿಮ್ಮ 3 ಹೆಸರನ್ನು ನಾನು ಮೇಲೆ ಕೇಳ್ತಿದ್ದೆ, ಆದ್ರೆ ಬರಾಕ್ ಆಗಿರ್ಲಿಲ್ಲ. ಇಲ್ಲಿ ನನ್ಗೆಲ್ಲಾ ಕಡೆ ಹೋಗಿದ್ದೇನೆ ಕಾರ್ಯಕ್ರಮಕ್ಕೆ, ಬರಾಕ್ ಆಗಿರ್ಲಿಲ್ಲ. ಬಹುಶಃ ಮಣ್ಣು ಮುಳಸಾವಳಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಮಹಾರಾಜರು. ಅವ್ರ ಕೈಯಾಗಿ ಏನೋ ಅಮೃತ ಇದೆ, ಒಬ್ಬೊಬ್ರ ಕೈಯಾಗಿ ಇರ್ತೈತಿ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಎಷ್ಟು ಜನ ಬರ್ತಿದ್ರು ದಿವಸ ಪ್ರವಚನ ಕೇಳಕ್. ಬಾಲ್ಗಾಂವ್ ಅಮೃತಾನಂದ ಮಹಾಸ್ವಾಮಿಗಳು, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಶಿಷ್ಯರು, ಬೆಳಿಗ್ಗೆ 6 ರಿಂದ 7 ಗಂಟೆಗೆ ಪ್ರವಚನಕ್ಕೆ 5 ರಿಂದ 6 ಸಾವಿರ ಜನ ಬರ್ತಿದ್ರು. 5 ಕ್ವಿಂಟಲ್ ಅಕ್ಕಿ ಸಾಲ್ತಾ ಇರಲಿಲ್ಲ. 5,000 ಜನ ಕುಂತ್ರು ಒಂದು ಸೂಜಿ ಬಿದ್ರೆ ಪಿಂಡ್ರಾಪ್ ಸೈಲೆನ್ಸ್ ಇರ್ಬೇಕು, ಹಂಗಿರ್ತಿತ್ತು ಸಭೆ. ನನಗೂ ಒಂದ್ ದಿವಸ ಆಹ್ವಾನವನ್ನ ಆ ಕಮಿಟಿ ಅವ್ರು ಕೊಟ್ಟಿದ್ರು, ಹೋಗಿದ್ದೆ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಇಂಥ ನಿಂಗರಾಜ್ ಮಹಾರಾಜರು ಬಂದು ಎಲ್ಲೆಲ್ಲಿ ಹೊಕ್ಕಿ ಮರ ಅಂತಿರ್ತೀನಿ ಅವ್ರನ್ನ ನೋಡಿ. ಎಲ್ಲೆಲ್ಲಿ ಗುಡಿಗಳು ಬಿದ್ದಾವಲ್ಲ, ಅಲ್ಲಿ ಒಬ್ಬ ಸಂತ ಹೋದ ಅಂತ ಕೇಳಿದ್ರೆ ವಸಂತ ಗಾಳಿಗೆ ವನಕ್ಕೆ ವಸಂತ ಗಾಳಿ ಬಂದಂಗ ಆಗ್ತದೆ. ನೋಡ್ರಿ, ವಸಂತ ಗಾಳಿ ಬಂದಾಗ ಯುಗಾದಿ ಬಂತು ಅಂತ ಕೇಳಿದ್ರೆ ಎಲ್ಲಾ ಎಲಿಯನ್ನು ಉದುರಿಸಿದಂತ ಗಿಡ ಮತ್ತೆ ಹೊಸ ಚಿಗುರನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತದಲ್ಲ. ಇಂಥ ಶರಣರು ಎಲ್ಲಿ ಹೊಕ್ಕರಲ್ಲಿ ಬಿದ್ದ ಗುಡಿಗಳು ಏನಾಗ್ತಾವ ಅಂತ ಕೇಳಿದ್ರೆ ತಾನೇ ಉದ್ಧಾರ ಕಟ್ಟಲ್ಪಡ್ತಾವು. ಬಹುಶಃ ಆಗಲ್ಲ ಆ ಗುಡಿ ನೋಡಕ್ ಹೋಗಿದ್ದೆ, ಬಹಳ ಖುಷಿ ಆಯ್ತು. ಊರಿನ ಹಿರಿಯರಲ್ಲಿ ನಮ್ಮ ಗೌಡ್ರು ಎಲ್ಲ ಬಂದಿದ್ರಲ್ಲೇ, ಅವ್ರ ಹೆಸರೇನೇ ಚೆನ್ನಪ್ಪ ಸೌಕರ್ ಬಂದಿದ್ರು. ಬಹಳ ಮಂದಿ ನಮ್ ಜೊತೆ ಕುತ್ಕೊಂಡು ಅಲ್ಲಿ ಒಂದು 4-5 ಮಂದಿ ಬಂದಿದ್ರು, ಮಾತಾಡ್ತಾ ಕುತ್ಕೊಂಡಿದ್ರು. ನೋಡಿ ಬಹಳ ಖುಷಿ ಅನಿಸ್ತು. ಬಹಳ ನಿಮ್ಮೆಲ್ಲ ಹಿರಿಯರಲ್ಲಿ ಜೀವನವನ್ನು ಕಳೆದು ಅಲ್ಲಿ ಮೊದ್ಲೇನೋ ಅಲ್ಲೇ ಇದ್ರಂತೆ,
ನದಿ ದಂಡಿಗೆ ಬಂದು ಈ ಊರನ್ನು ಬಂದರವಾಡವನ್ನು ಕಟ್ಟಿದ್ರು ಅನ್ನುವಂತ ಸುದ್ದಿಯನ್ನ ನಾನು ಕೇಳಿದೆ. ನಿಮ್ ಊರ ಹೆಸರು ಎಷ್ಟು ಚಂದ ಐತಿ ನೋಡ್ರಿ, ಬಂದರವಾಡ. ಇದ್ರಾಗ ಒಂದು ಅರ್ಥ ಐತಿ. ಏನೈತಿ ಹೇಳ್ರಿ? ಏ ಮಕ್ಕಳೇ ಇಲ್ಲಿ ಕೇಳ್ರಿ, ನಿಮ್ಮ ಊರ ಹೆಸರೇನ? ಏನಂಗಂದ್ರ ಬಂದರವಾಡ ಅಂದ್ರೆ ಏನ್ ಹೇಳ್ರಿ ನೋಡೋಣ. ಬಂದರವಾಡದಾಗ ಇದ್ರಲ್ಲ ನೀವು. ಬಂದರವಾಡ ಅಂದ್ರೆ ಏನ ಬಂದರವಾಡ ಅಂದ್ರೆ ಬಂದರವಾಡ. ಹೌದಲ್ಲ? ಹಂಗಿಲ್ಲ, ಹಂಗ ಆಲೋಚನೆ ಮಾಡಿದ್ರೆ ಹೆಂಗ? ಕಲ್ಯಾಣ ಇತ್ತಲ್ಲ, ಬಸವಣ್ಣ ಕಲ್ಯಾಣ ಕಟ್ಟಿದ್ನಲ್ಲ, ಯಾಯಾ ಶರಣರು ಕಲ್ಯಾಣಕ್ಕೆ ಬರ್ತಾರಲ್ಲ ಅಲ್ಲೊಂದು ಊರಿತ್ತಂತ. ಆ ಊರಿನ ಹೆಸರು ಏನಂತ ಕೇಳಿದ್ರೆ ಬಂದವರ ಊರು. ಯಾಯಾ ಶರಣರು ಕಲ್ಯಾಣಕ್ಕೆ ಬಸವಣ್ಣನ ಕಾಣಕ್ ಬರ್ತಾರಲ್ಲ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಗ ಮುಡಿಯುತ್ತಿ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲ್ಲಿಗ್ಯಾಕ ಕೈಯ ಮುಡಿಯುತ್ತಿ ಅಂತ ಹೇಳಿ ಎಲ್ಲಾ ನಾಡಿನ ಮೂಲೆ ಮೂಲೆಯಿಂದ ಶರಣರು ಬಂದಾಗ ಒಮ್ಗೆ ಬಸವಣ್ಣನ ಭೇಟಿಯಾಗಕ್ ಬಿಡ್ತಿದ್ದಿಲ್ಲ. ಏನ್ ಮಾಡ್ತಿದ್ರು ಅಂತ ಕೇಳಿದ್ರ, ಬಂದವ್ರಿಗೆ ಇರಾಕ್ ಒಂದು ಊರು ಮಾಡಿದ್ರಂತ. ಅದು ಬಂದೂರು, ಬಂದವರ ಊರು ಅಂತ ಹೇಳೋದು ಬಹುಶಃ ಚಾಂಗದೇವನಂತ ಮಹಾತ್ಮ, ಮರುಳಸಿದ್ದೇಶನಂತ ಸ್ಥಾವರ ಲಿಂಗದಂತ ಒಬ್ಬ ಮಹಾ ವ್ಯಕ್ತಿಗಳು ಬಂದಂತ ಊರು, ಇಲ್ಲಿದ್ದಂತ ವಾಡೆ ಅದು ಬಂದರವಾಡೆ ಅನ್ನುವಂಥದ್ದನ್ನು ನಾನು ಬಹುಶಃ ಹಗಲೆಲ್ಲ ನೋಡಿದಾಗ ನನಗೆ ಕಲ್ಪನೆ ಬಂತು. ನಾ ಅವ್ರು ಯಾರ ಜೊತೆಗೆ ಹಂಚ್ಕೊಳ್ಳಿಲ್ಲ. ಬಹುಶಃ ಹಿಂಗೇನೋ ಇರ್ಬೇಕು ಈ ಊರಿಗೆ ಹಿನ್ನೆಲೆ ಇತಿಹಾಸ ಅಂತ ಹೇಳಿ ನನಗೆ ಒಂದು ಕಲ್ಪನೆ ಬಂತು. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಕೇಳಿದ್ರೆ, ಪುಣ್ಯಾತ್ಮರೇ, ನಿಮ್ಮೂರು ಬಹಳ ಶ್ರೇಷ್ಠ, ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗೆ ಹರಿದಂತ ಊರು. ಇಲ್ಲೇ ಹೊಳೆ ಇದೆ ಅಂತ ಹೇಳ್ತಾರ. ನಾನು ನೋಡಿಲ್ಲ, ಹಗಲತ್ನ್ಯಾಗ ಬಂದ್ರೆ ಗೊತ್ತಾಕಿತ್ತು. ಬಹುಶಃ ಬಹಳ ಪವಿತ್ರವಾಗಿರ್ತ ಗಂಗೆ ಹರಿದಾಳ ಅಂತ ಕೇಳಿದ್ರೆ, ಆ ಗಂಗೆ ಹರಿದ ಬಳಿಕ ಇನ್ನೊಬ್ಬಕ್ಕೆ ಬಂದಿರ್ತಾಳೆ ಹಿಂದ. ಯಾರು ಬಂದಿರ್ತಾರ? ಗಂಗೆಯಿಂದ ಯಾರು ಬರ್ತಾರ? ಶಾಸ್ತ್ರಿಗಳು. ಹಿಂಗ್ಯಾಕ್ ಮಾಡಾಕತ್ತಿರ್ತಾರ ನಂಗೆ? ಇನ್ನೊಬ್ಬಕ್ಕೆ ಬಂದಿರ್ತಾಳ ಗಂಗೆ, ಇನ್ ತುಂಗಿ ಹೋಗ್ಬೇಕು ಬಂದಿರ್ತಾಳ. ಆಕಿ ಎಲ್ಲಿರ್ತಾಳ? ಗಂಗೆ ಹೊಲ್ದಾಗ ಬರ್ತಾಳ, ಆ ತುಂಗಿ ಬ್ಯಾಂಕಿನ ಅಕೌಂಟ್ನಾಗ ಇರ್ತಾಳ. ಗೊತ್ತಾಗಿರ್ಬೇಕು ನಿಮಗೆ. ಆ ಅಕೌಂಟ್ನಾಗ ಏನ್ ಇರ್ತೈತಿಲ್ಲ, ಇಂಥ ಗುಡಿ ಕಟ್ಟಾಕ, ಇಂಥ ದಾಸೋಹಕ್ಕ, ಒಳ್ಳೊಳ್ಳೆ ಕೆಲಸಕ್ಕ ಒಂದಿಷ್ಟು ಕೊಟ್ರಿ ಅಂತ ಕೇಳಿದ್ರೆ, ಒಂದು ಜೋಳ ಹಾಕಿದ್ರಂದ್ರೆ 1000 ಜೋಳ ತೆನಿ ಕೊಡ್ತಾನ ಭಗವಂತ. ಒಂದ ಹಾಕಿದ್ರೆ ಒಂದ ಕೊಡಂಗಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿ ಇಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾರ. ಮೊನ್ನೆ ನೋಡ್ರಿ ಟಿವ್ಯಾಗ ತೋರ್ಸಕತ್ತಿದ್, ಯಾವನೋ ಪುಣ್ಯ ಪೈಪ್ನ್ಯಾಗ ಸುದ ರೊಕ್ಕದ ಪೆಂಡಿ ಇಟ್ಟಾನ, ಕಸ್ಕೊಂಡು ಹೋದ್ರಿಲ್ಲ. ಹೊಸಪೇಟೆಗ 10 kg ಬಂಗಾರ ಒಬ್ಬ ರಾಜಕಾರಣಿ ಎಲ್ಲಿ ಇಟ್ಟಿದ್ದ ಅಂತ ಕೇಳಿ, ಗೇಟಿನ ಒಂದು ಪೈಪ್ ಹಾಕಿರ್ತಾರಲ್ಲ, ಆ ಪೈಪ್ನಾಗ ಇಟ್ಟಿದ್ದ. ಅವ್ರೆಲ್ಲಾ ಮಿಷನ್ ತಂದಾರ. ಈಗೆಲ್ಲ ಹಿಂಗಿಟ್ಟು ನೋಡ್ಬಿಟ್ಟು ಎಲ್ಲಿ ರೊಕ್ಕ ಇಟ್ಟಿರಿ ಅಂತ ಹೇಳಿ ಹಿಡ್ಕೊಂಡು ಒಂದು ಉಷ್ಟು ಕಿತ್ಕೊಂಡು ಹೋದ್ರು. ಒಂದು ಒಳ್ಳೇದಕ್ಕೂ ಕೊಡ್ಲಿಲ್ಲ. ಉಣದೊಡವೆ ಗಳಿಸಿ ಮಣ್ಣೊಳಗೆ ಬಚ್ಚಿಟ್ಟು ಮೇಲೆ ಮಣ್ಣು ಸಾರಿಪಿನ ಬಾಯಿಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಅಂತ ಹೇಳ್ತಾರಲ್ಲ. ಬಹುಶಃ ಒಂದು 10-11 ದಿನ ಇಂಥ ಕಲಾವಿದರನ್ನು ಕರೆಸಿ ನಮ್ಮ ಶಾಸ್ತ್ರಿಗಳು ಬಹಳ ಚಂದ ಪುರಾಣ ಹೇಳ್ತಾರೆ. ಅವ್ರ ಬಗ್ಗೆ ಮೊದ್ಲ ಕೇಳಿದ್ದೆ ನಾನು. ಚಣಮಗೇರಿ ಶರಣಬಸಯ್ಯ ಶಾಸ್ತ್ರಿಗಳು, ನಮ್ ಗಜಾನನ ಹುಗಾರ ಹೇಳ್ತಾ ಇದ್ದ, ಗವಾಯಿಗಳು ಬಹಳ ಚಂದ ಹಾಡ್ತಾರೆ. ಬಹಳ ಖುಷಿ ಅನಿಸ್ತು. ತಬ್ಲಾನು ಬಾರಿಸೋರು ಕೂಡ ಬಹಳ ಚಂದ ತಬ್ಲಾ ಬಾರಿಸ್ತಾರೆ. ಬಹುಶಃ 10 ದಿನ ಆಗ್ಯದ. ಲಾಸ್ಟ್ ಲಾಟ್ರಿ ಟಿಕೆಟ್ ನಾಳೆ ಒಂದು ಉಳಿದ ಬಂಪರ್ ಲಾಟ್ರಿ. ಅದಕ್ಕೆ ನೀವ್ಯಾರು ತಪ್ಪಿಸ್ಬೇಡ್ರಿ, ಭಕ್ತಿಯಿಂದ ಬರ್ರಿ. ಏನ್ರ ಕೇಳ್ಬೇಕಾದ್ರೆ ಏನ್ರ ಇಟ್ಕೊಂಡು ಬರಬೇಡ್ರಿ. ನನಗೆ ಇದನ್ನ ಕೊಡು ಅಂತ ಹೇಳಿ ಭಕ್ತಿ ಮಾಡಬಾರ್ದು. ಏನೂ ಬೇಡ, ಪರಮಾತ್ಮ ಅಂತ ಬಂದ್ಬಿಡ್ಬೇಕು. ಹೆಂಗ್ ಬರ್ಬೇಕು ಭಗವಂತ ಮುಂದೆ? ಏನೂ ಬೇಡಪ್ಪ ನನಗೆ ನಿನ್ನ ಶಿವನುಡಿಯನ್ನು 2 ಕಿವಿ ಮೇಲೆ ಹಾಕ್ಬಿಡು. ಆನೆಯನಿತ್ತ ಅದೇ ಕರಿಯನಿತ್ತಡೆವಲ್ಲೆ, ಸಿರಿಯನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ಏನೂ ಬೇಡ, ನಿನ್ 2 ಶಿವನುಡಿಗಳನ್ನ ನಾನು ಕಿವಿ ಮೇಲೆ ಹಾಕ್ಬಿಡಪ್ಪ, ಈ ಜೀವ ಮೋಕ್ಷವನ್ನು ಹೊಂದಿ ಬಿಡ್ತೀನಿ ಅಂತೇಳಿ. ನಮ್ಮ ಭಕ್ತಿ ಹಂಗಿರಂಗಿಲ್ಲ. ಯಾವಾಗ ಒಬ್ಬಕ್ಕೆ ದೇವಿಗೆ ಭಕ್ತಿ ಮಾಡ್ತಾ ಇದ್ಲಂತ, ನೀನು ಒಂದು ಜಂಪರ್ ಪೀಸ್ ಕೊಡ್ತೀನಿ, ಒಂದು ಬಂಪರ್ ಲಾಟ್ರಿ ಹತ್ತದ ಬೇಡ್ಕೊಂಡಿಲ್ಲ. ಏನಕ್ಕೆ ಈಗ ಜಂಪರ್ ಪೀಸ್ ಕೂತಾಳಕ್ಕೆ ದೇವಿ? ಅದಕ್ಕೆ ಎಂತ ಅಡಮುಟ ಭಕ್ತಿ ನಾವು ಮಾಡಬಾರ್ದು. ಎಂತ ಭಕ್ತಿ ಮಾಡ್ಬೇಕು? ನಿಷ್ಕಲ್ಮಶವಾದಂತ ಭಕ್ತಿ, ನಿರಾಡಂಬರ ಭಕ್ತಿ. ಯಾರಿಗೂ ತೋರಿಸ್ಕೋಬಾರ್ದು.
ಅಲ್ಲಿ ಅವನ ಗದಿಗಾವನೆ ಅವನಿಗೆ ಗೊತ್ತಿರ್ಬೇಕು, ನಾವು ಮಾಡಿದ್ ಗೊತ್ತಿರ್ಬೇಕು. ಹಂಗ ಭಕ್ತಿಯನ್ನು ಮಾಡಿದ್ರೆ ನಿಮ್ಮ ಊರಿಗೆ ಮಳಿ ಬೆಳಿ ಸಂಪತ್ತು ಸಿರಿ ಇನ್ನೂ ಏನಾಗ್ತದ ಅಂತ ಕೇಳಿದ್ರೆ ನೀವು ಮುಂದಿನ ಭಾಗದಿಂದ ಒಯ್ದು ಕೊಟ್ಟು ನಾಳೆ ಬೆಳಕಂಡಾಗಿಂದ ತಂದು ಆ ಭಗವಂತ ನಿಮ್ಗೆ ಸುರುತಾನ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ಶಿಶುನಾಳ ಚರಿತ್ರಲ್ಲಿ ಅದೇ ಬರ್ತದೆ. 1888ರಾಗ ಅವ್ರು ಹೊಲಾನ ಮಾರಿಬಿಡ್ತಾರ. ಅವ್ರು ಹೊಲ ಮಾರಿ ಅವ್ರ ಅಪ್ಪ ಸಾಲ ಮಾಡಿಟ್ಟು ಹೋಗಿರ್ತಾನೆ. ಇಡೀ ಹೊಲವನ್ನ 200 ರೂಪಾಯಿ ಮಾಡ್ತಾರ. ಅವಾಗ 1888ರಲ್ಲಿ ಮಾರಿ ತನ್ನ ಸಾಲವನ್ನು ಕೊಟ್ಟು ಹೆಣ್ಣು ಸಾಯ್ತಾಳ, ಎಲ್ಲಾ ಸಾಯ್ತಾಳ. ಅವಾಗ ಭಗವಂತರ ಪಾದ ಗಟ್ಟಿ ಅಂತ ಹೇಳಿ ಅಲ್ಲೊಂದು ದುಃಖದಿಂದ ಒಂದು ಹಾಡನ್ನು ಹೇಳ್ತಾರ ಅವ್ರು ಶರೀಫ್ರು. ಬಹುಶಃ ಹೇಳಿರ್ಬೇಕನ್ನಿಸ್ತದೆ, ಶಾಸ್ತ್ರಗಳು ಹೇಳಿರನ. ಒಂದು ಬಹಳ ಸುಂದರವಾದಂತ ಪದ್ಯ ಲಾಸ್ಟ್ ಅಂತಾರ. ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿ ಪದ ಒಂದೇ. ಹಾಡ್ತಾರ, ತಂಬೂರು ಹಿಡ್ಕೊಂಡು ಎಕ್ದಾರಿ ಹಿಡ್ಕೊಂಡು ಹಾಡಾಕತ್ತಾರ. ಬಿಂದು ಒಂದೇ ನಿಜಾನಂದ ಒಂದೇ, ತಂದೆ ಸದ್ಗುರು ಗೋವಿಂದ ಗೊಂದೆ, ಭವನಂದಿ ತೆಂದೆ. ಬೋಧ ಒಂದೇ ಬ್ರಹ್ಮನಾದ ಒಂದೇ. ಕೊನೆಗೆ ಹೇಳ್ತಾರೆ, ಭಾಷೆ ಒಂದೇ ದೋಷ ಒಂದೇ, ನಿರ್ದೋಷ ಒಂದೇ. ದೋಷ ಒಂದೇ ನಿರ್ದೋಷ ಒಂದೇ, ಶಿಶುನಾಳದೀಶನ ಭಾಷೆ ಒಂದೇ, ಭವನಾಶ ಒಂದೇ. ಹಿಂಗ ಅನ್ಕೊಂತ ಇಬ್ರು ನವ್ರು ಮುಂದ್ ನಾಗ್ಲಿಂಗಪ್ಪ ಶರೀಫ್ರು ಕುಂತಿರ್ತಾರ. ಆ ಅಜ್ಜಾರ್ ಪಟಕ ಸುತ್ಕೊಂಡಾರಲ್ಲ, ಹಂಗ ಶರೀಫ್ರು ಪಟಕ ಸುತ್ಕೊಂತಿರ್ತಾರ. ನಾಗ್ಲಿಂಗಪ್ಪನವ್ರ ಕೈಯಾಗ ಒಂದ್ ಬೆತ್ತ ಇರ್ತತಿ. ಆ ಪಟಕ ಹಿಂಗ ತಿವಿದು ಬಿಡ್ತಾರ. ತಿವಿದು ಬಿಡ್ಲೆ ಪಟಕ ಬೀಳ್ತತಿ. ಬಿಡ್ಲೆ ನಾಗ್ಲಿಂಗ, ನನ್ಗೆ ಗೊತ್ತೈತಿ ನನ್ ಪಟಕ ಯಾಕೆ ನೀ ತಿವಿದೆ ಅಂತ ಕೇಳಿದ್ರೆ ನಾನು ಹೆಣ್ತಲ್ಲಿ ಕುಂದ್ಕೊಳಕ್ ಸತ್ತಾಳ, ಸುದ್ದಿ ಬರ್ತೈತಿ ಅಂತ ಒಬ್ಬ ಓಡಿ ಬರ್ತಾನ. ಶರೀಫ್ ಸಾಹೇಬ್ರ ನಿಮ್ ಹೆಣ್ ಸತ್ತಾಳ್ರಿ, ಪೈಗಂಬರ ವಾಸಿಯಾಗಳ ಅಂತ ಹೇಳ್ತಾರ. ಅದನ್ನ ಅಡ್ವಾನ್ಸ್ ಹೇಳುವಂತ ಮಹಾಜ್ಞಾನಿ ಯಾರು ಅಂತ ಕೇಳಿದ್ರೆ ಸಂತ ಶಿಶುನಾಳ ಶರೀಫ್ರಾಗಿದ್ರು. ಈ ಶಕ್ತಿ ಎಲ್ಲಿಂದ ಬಂತ ಕೇಳಿದ್ರೆ, ಹ್ಯಾಂಗ ಡ್ರೈವರ್ ಸೀಟ್ನಾಗ ಮುದಿಕ್ ಎದ್ದು ಡ್ರೈವರ್ ಕುಂತಲ್ಲ, ಹಂಗ ನಮ್ಮ ಡ್ರೈವರ್ ಯಾರು ಅಂತ ಕೇಳಿದ್ರೆ ಭಗವಂತ ಅವ್ನು ನಮ್ಮ ಹೃದಯದಾಗ ಕುಂದಿರ್ಸ್ಕೊಂಡ್ರಿ ಅಂತ ಕೇಳಿದ್ರೆ ಇಂಥ ಶಕ್ತಿ ಬರ್ತತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನ ಹೇಳಿ, ನಾನು ಯಾಕೆ ಮೊದಲು ಮಾತಾಡಿದೆ ಪುರಾಣಕ್ಕೆ ಅಂತ ಕೇಳಿದ್ರೆ, ನಾನು ಒಂದು ಬೆಳಗಿಂದ ಹೊಂಟಿನಿ ಕಾರ್ಯಕ್ರಮಕ್ಕೆ. ಇದು ಬಹುಶಃ ಇದು 4ನೇ ವೇದಿಕೆ ನಾನು ಬಂದಿದ್ದು. ಒಂದು ಬೆಳಗಿಂದ ಮಠ ಬಿಟ್ಟವ್ ಇನ್ನೂ ಹೊಂಟಿಲ್ಲ. ಅದಕ್ಕೆ ನನಗೊಂದು ಸ್ವಲ್ಪ ನಡವರ್ ಕೊಟ್ಬಿಡ್ರಿ, ನಾನು ಮಾತಾಡಿ ಊರಿಗೆ ಹೋಗೋದಿದೆ ಅಂತ ಹೇಳಿ ಕಮಿಟಿ ಅವ್ರಿಗೆ ಹೇಳಿದಾಗ ನನಗೆ ಮೊದಲು ಕೊಟ್ಟಿರ್ತಕ್ಕಂಥ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುತ್ಕೊಂಡು ಕೇಳಿದಂತ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಗುರು ಶ್ರೀ. ಧನ್ಯವಾದಗಳು ಶ್ರೀಗಳಿಗೆ. ಬಹಳ ಮಾರ್ಮಿಕವಾಗಿ